ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಮೇ ತಿಂಗಳ 15ನೇ ತಾರೀಕು ಸೌಮ್ಯವಾಸರ ಅಂದರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಕ್ರೋಧಿ ನಾಮ ಸಂವತ್ಸರೆ, ಉತ್ತರಾಯಣೆ, ವಸಂತ ಋತು, ವೈಶಾಖ ಮಾಸ, ಶುಕ್ಲ ಪಕ್ಷದ ಅಷ್ಟಮಿಯ ತಿಥಿ ಈ ದಿನ ಇದೆ. ಇದು ದಿನಪೂರ್ತಿ ಇರುತ್ತೆ. ಈ ದಿನದ ನಕ್ಷತ್ರ ಆಶ್ಲೇಷ ನಕ್ಷತ್ರ. ಇದು ಈ ದಿನ ಅಪರಾಹ್ನ 4:40 ಇರಲಿದೆ. ನಂತರ ಮಖ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭದ್ರ ಅಥವಾ ವಿಷ್ಟಿ. ಇದು ಈ ದಿನ ಸಂಜೆ 5:19 ಇರಲಿದೆ. ನಂತರ ಉತ್ತರ ಕರ್ಣ ವಣಿಜ ಆರಂಭ ಆಗುತ್ತೆ. ಈ ದಿನದ ಯೋಗ ವೃದ್ಧಿ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂತಹ ರಾಶಿ ವೃಷಭ, ಚಂದ್ರ ಇರುವಂತಹ ರಾಶಿ ಕರ್ಕಾಟಕ. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:20 ಮಧ್ಯಾಹ್ನ 1:55 ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:45 ಮಧ್ಯಾಹ್ನ 12:20 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:35 ಬೆಳಿಗ್ಗೆ 9:10 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:50 ಮಧ್ಯಾಹ್ನ 12:44 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸವನ್ನು ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಕೂಡ ಇಲ್ಲ. ಹಾಗೆ ವಿಶೇಷವಾಗಿ ಈ ದಿನ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 1:49 ಮಧ್ಯಾಹ್ನ 3:24 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಪ್ರಾತಃ ಕಾಲ 5:54 ಸೂರ್ಯಾಸ್ತ ಸಂಜೆ 6:36. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಕನ್ಯಾ, ತುಲ, ಮಕರ ಮತ್ತೆ ಕುಂಭ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವಾಣಿಜ್ಯಕ್ಕೆ, ವ್ಯಾಪಾರಕ್ಕೆ, ವ್ಯವಹಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ತುಂಬ ಅನುಕೂಲ ಇದೆ. ನಿಮ್ಮ ವ್ಯಾಪಾರ ವ್ಯವಹಾರಗಳು ಲಾಭದಾಯಕ ಸ್ಥಿತಿಯಲ್ಲಿ ನಡೆಯುತ್ತೆ. ಹಾಗೆ ಬುಧ ವಾಕ್ಚಾತುರ್ಯಕ್ಕೂ ಕೂಡ ಕಾರಕನಾಗಿರುವಂಥವನು. ಬುದ್ಧಿಗೆ ಕಾರಕ. ವಿನೋದಕ್ಕೆ, ಹಾಸ್ಯಕ್ಕೆ, ವಿದ್ಯೆಗೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಮತ್ತೆ ಮಾತುಗಾರಿಕೆ ಆಗಲಿ, ಮುದ್ರಣ ಆಗಲಿ, ಬರವಣಿಗೆ ಎಲ್ಲದಕ್ಕೂ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ತುಂಬ ವಿಶೇಷತೆಗಳು ಇರುತ್ತೆ. ಇನ್ನು ಬರವಣಿಗೆಯಲ್ಲಿ ತೊಡಗಿಸ್ಕೊಂಡಿರುವಂಥ ಸಾಹಿತಿಗಳಿಗೂ ಕೂಡ ನಿಮ್ಮ ಪ್ರತಿಭೆಗೆ ತಕ್ಕ ಪುರಸ್ಕಾರ ಸಿಕ್ಕುವಂಥ ಉತ್ತಮವಾದಂತಹ ದಿನ ಇದು, ಈ ಬುಧವಾರದ ದಿನ. ಹಾಗೆ ಈ ದಿನ ಇರುವಂಥ ಗುರುಹೊರ ಕೂಡ ಎಲ್ಲ ಕೆಲಸಗಳಿಗೂ ಕೂಡ ಅನುಕೂಲಕರವಾಗಿರುವಂಥದ್ದು. ಇದು ಈ ದಿನ ಬೆಳಿಗ್ಗೆ 9:05 ಬೆಳಿಗ್ಗೆ 10:08 ಇನ್ನು ಅಪರಾಹ್ನ 4:30 ಸಂಜೆ 5:34 ಹಾಗೆ ರಾತ್ರಿ 11:19 ರಾತ್ರಿ
12 ಗಂಟೆ 16 ನಿಮಿಷದವರೆಗೆ ಗುರುಹೋರ ಇರುವಂತಹ ಸಮಯ. ಇದನ್ನು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕಾರ್ಯಗಳನ್ನು ಆರಂಭ ಮಾಡಿದ್ರೆ ಅದು ನಿಧಾನವಾಗಿ ನಡೆಯುತ್ತೆ, ನಿಧಾನವಾದಂತಹ ಫಲಿತಾಂಶಗಳನ್ನು ತರುವಂಥದ್ದು. ಹಾಗಾಗಿನೇ ಕೆಲವೊಂದು ಪ್ರಮುಖವಾದಂತಹ ವಿಷಯಗಳನ್ನು ಅಥವಾ ವಿಚಾರಗಳನ್ನು ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ಕೈಗೊಳ್ಳಬೇಡಿ. ಇದು ಈ ದಿನ ಬೆಳಿಗ್ಗೆ 8 ಗಂಟೆ 1 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 5 ನಿಮಿಷದವರೆಗೆ, ಹಾಗೆ ಅಪರಾಹ್ನ 3 ಗಂಟೆ 27 ನಿಮಿಷದಿಂದ ಅಪರಾಹ್ನ 4 ಗಂಟೆ 30 ನಿಮಿಷದವರೆಗೆ, ಇನ್ನು ರಾತ್ರಿ 10 ಗಂಟೆ 23 ನಿಮಿಷದಿಂದ ರಾತ್ರಿ 11 ಗಂಟೆ 19 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇನ್ನು ಈ ದಿನ ಇರುವಂತಹ ಬುಧ ಹೋರ ಏನಿದೆ ಬಹಳ ಚೆನ್ನಾಗಿದೆ, ತುಂಬ ಫೇವರಬಲ್ ಆಗಿರುವಂಥದ್ದು. ಅದರಲ್ಲೂ ನೆಗೋಷಿಯೇಷನ್ಸ್ಗೆ, ಆರ್ಬಿಟ್ರೇಷನ್ಗೆ, ಪಾರ್ಟಿಷನ್ ಡೀಡ್ಸ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಇನ್ನು ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ಯಾವುದೇ ರೀತಿಯ ರಿಜಿಸ್ಟ್ರೇಷನ್ ಆಗಲಿ, ಅಗ್ರಿಮೆಂಟ್ಗೆ ಸಂಬಂಧಪಟ್ಟಂತಹ ವಿಚಾರಗಳಾಗಲಿ ತುಂಬ ಅನುಕೂಲಕರವಾಗಿರುತ್ತೆ ಈ ದಿನ ಬುಧ ಹೋರಾದಲ್ಲಿ. ವ್ಯಾಪಾರ ವರ್ತಕರಿಗೂ ಕೂಡ ಚೆನ್ನಾಗಿದೆ ಸಮಯ. ಇದು ಈ ದಿನ ಬೆಳಿಗ್ಗೆ 5 ಗಂಟೆ 54 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 57 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 1 ಗಂಟೆ 19 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 23 ನಿಮಿಷದವರೆಗೆ, ಹಾಗೆ ರಾತ್ರಿ 8 ಗಂಟೆ 30 ನಿಮಿಷದಿಂದ ರಾತ್ರಿ 9 ಗಂಟೆ 27 ನಿಮಿಷದವರೆಗೆ ಬುಧ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಶುಕ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಶುಕ್ರ ಹೋರದಲ್ಲಿ ಹಮ್ಮಿಕೊಳ್ಬೇಡಿ. ಇನ್ನು ಯಾವುದೇ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥದ್ದಾಗಲಿ ಅಥವಾ ಈ ಡಾಕ್ಯುಮೆಂಟೇಷನ್ಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನಾಗಲಿ ಶುಕ್ರ ಹೋರದಲ್ಲಿ ಮಾಡಬೇಡಿ. ಹಣಕಾಸಿನ ವ್ಯವಹಾರಗಳನ್ನು ಕೂಡ ಈ ಶುಕ್ರ ಹೋರದಲ್ಲಿ ನೀವು ತಟಸ್ಥಗೊಳಿಸುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಶುಕ್ರ ಹೋರ ಇರುವಂತಹ ಸಮಯ ಬೆಳಿಗ್ಗೆ 4 ಗಂಟೆ 57 ನಿಮಿಷದಿಂದ ಬೆಳಿಗ್ಗೆ 5 ಗಂಟೆ 54 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 16 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 19 ನಿಮಿಷದವರೆಗೆ, ಇನ್ನು ರಾತ್ರಿ 7 ಗಂಟೆ 34 ನಿಮಿಷದಿಂದ ರಾತ್ರಿ 8 ಗಂಟೆ 30 ನಿಮಿಷದವರೆಗೆ ಶುಕ್ರ ಹೋರ ಇರುವಂತಹ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ, ಇದರಿಂದ ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಮುಹೂರ್ತದಲ್ಲಿ ಆರಂಭ ಮಾಡಿ, ಶುಭ ಗಳಿಗೆ ಯಾವುದು ಅನ್ನೋಂಥದ್ದನ್ನು ತಿಳ್ಕೊಂಡು ಮುಂದುವರಿರಿ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ಕೆಲವು ಮಾಹಿತಿಗಳು ನಿಮಗೆ ಅನುಕೂಲಕರವಾಗಿರುತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ರೀತಿಯಲ್ಲಿ ಫಲಿತಾಂಶಗಳು ನಿಮ್ಮ ಕೈ ಸೇರುತ್ತೆ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ನಿನ್ನೆ ತಾನೇ ರವಿ ವೃಷಭ ರಾಶಿಗೆ ಪ್ರವೇಶ ಮಾಡಿರುವಂತಹ ದಿನ. ಹಾಗಾಗಿನೇ ಸಪ್ತಮಿ ತಿಥಿಯಲ್ಲಿ ಆಶ್ಲೇಷ ನಕ್ಷತ್ರ ಇರುವಂತಹ ಸಮಯ, ವೃದ್ಧಿ ಯೋಗದಲ್ಲಿ, ವಣಿಜ ಕರಣದಲ್ಲಿ, ಚಂದ್ರ ಹೊರಾದಲ್ಲಿ, ಇನ್ನು ವಿಶಾಖ ನಕ್ಷತ್ರ ಇರುವಂತಹ ಸಂದರ್ಭದಲ್ಲಿ ವೃಷಭ ರಾಶಿಯನ್ನು ಪ್ರವೇಶ ಮಾಡಿದ್ದಾನೆ ರವಿ. ಹಾಗಾಗಿ ಕೃತ್ತಿಕ, ರೋಹಿಣಿ, ಮೃಗಶಿರ ನಕ್ಷತ್ರಗಳ ಪರಿಭ್ರಮಣವನ್ನು ಮಾಡಿ ಜೂನ್ 15ನೇ ತಾರೀಕು ಈ ವೃಷಭದಿಂದ ಮಿಥುನಕ್ಕೆ ಹೋಗುವಂಥ ರವಿ ಹಲವಾರು ವಿಚಾರಗಳಲ್ಲಿ ಒಳ್ಳೆಯದನ್ನು ಉಂಟು ಮಾಡ್ತಾ ಇದ್ದಾನೆ. ಹಾಗಾಗಿ ದ್ವಾದಶ ರಾಶಿಯಲ್ಲಿ ಈ ರವಿಯ ಸ್ಥಾನ ಬದಲಾವಣೆ ಏನಿದೆ ಅಥವಾ ವೃಷಭ ಸಂಕ್ರಮಣ ಏನಿದೆ, ಇದು ಯಾವ ರೀತಿಯ ಫಲಗಳನ್ನು ತರುತ್ತೆ ಅನ್ನುವಂಥ ವಿಚಾರಗಳನ್ನು ಕೂಡ ಇಲ್ಲಿ ಗಮನಿಸಬೇಕಾಗತ್ತೆ. ಏಕೆಂದರೆ ಈ ನವಗ್ರಹಗಳಲ್ಲೇ ರವಿ ಅತ್ಯಂತ ಪ್ರಮುಖ ಎನಿಸಿಕೊಂಡಿರುವಂಥ ಗ್ರಹ, ರಾಜಗ್ರಹ. ಹಾಗಾಗಿನೇ ಈ ರವಿಯ ಪರಿಭ್ರಮಣ ಏನಿದೆ ಅಥವಾ ಈ ರಾಶಿ ಬದಲಾವಣೆ ಇದು ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳನ್ನು ಕೂಡ ತರುತ್ತೆ. ಅದನ್ನು ಕೂಡ ಜ್ಯೋತಿಷ್ಯ ಶಾಸ್ತ್ರ ಬಹಳ ವಿವರವಾಗಿ ತಿಳಿಸ್ತಾ ಅದಕ್ಕೆ ಒಂದು ಪರಿಹಾರವನ್ನು ಕೂಡ ಸೂಚಿಸುತ್ತೆ. ಅದನ್ನು ತಾವು ಪ್ರತಿ ಸಂದರ್ಭದಲ್ಲೂ ಕೂಡ ಗಮನಿಸಬೇಕು ಅಂತ ಹೇಳ್ತಾ, ಇನ್ನು ಈ ದಿನ ಅಷ್ಟಮಿ ತಿಥಿ ಇರುವಂತಹ ದಿನ. ಹಾಗಾಗಿನೇ ದುರ್ಗಾಷ್ಟಮಿ ವ್ರತವನ್ನು ಆಚರಣೆ ಮಾಡುವಂತಹದ್ದು ಕೂಡ ಇದೆ. ಇನ್ನು ಬುದ್ಧ ಅಷ್ಟಮಿ ವ್ರತ ಈ ದಿನ ನಡೆಯುತ್ತೆ. ಜೊತೆಗೆ ಬಗಲಮುಖಿ ಜಯಂತಿಯನ್ನು ಆಚರಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಬಹಳ ವಿಶೇಷವಾಗಿ ಈ ದಿನ ಆಶ್ಲೇಷ ನಕ್ಷತ್ರ ಇರುವಂತಹ ಸಂದರ್ಭ. ಹಾಗಾಗಿ ಆಶ್ಲೇಷ ಬಲಿಯನ್ನು ಕೊಡುವಂಥವ್ರು ಅಥವಾ ಯಾವುದೇ ಸರ್ಪ ದೋಷಕ್ಕಾಗಿ ಸರ್ಪ ಸಂಸ್ಕಾರಗಳನ್ನು ಮಾಡುವಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ಮಕ್ಕಳಿಲ್ಲ ಅಂದವ್ರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ ಅನ್ನಿಸ್ಕೊಳ್ಳುತ್ತೆ. ಹಾಗೆ ನಿಮ್ಮ ಉದ್ಯೋಗ ವ್ಯಾಪಾರದಲ್ಲಿ ಕೂಡ ಅಭಿವೃದ್ಧಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಈ ದೋಷಗಳಿಂದ ಮುಕ್ತರಾಗಬೇಕು. ಅದಕ್ಕೂ ಕೂಡ ಪ್ರಯತ್ನ ಮಾಡಲಿಕ್ಕೆ ಈ ದಿನ ಪ್ರಶಸ್ತವಾಗಿರುವಂಥದ್ದು. ಹಾಗೆ ಬಂಧುಗಳೇ, ಈ ಜಾತಕದಲ್ಲಿ ಪ್ರತಿಯೊಂದು ಗ್ರಹಕ್ಕೆ ತನ್ನದೇ ಆದಂತಹ ವಿಶಿಷ್ಟ ಹಿಡಿತ ಇದೆ. ಅಂದರೆ ಕೆಲವು ಕ್ಷೇತ್ರಗಳಲ್ಲಿ ಗ್ರಹಗಳ ಪ್ರಭಾವ ಹೆಚ್ಚಾಗಿರುತ್ತೆ. ಇನ್ನು ಹಣಕಾಸು ಸಂಪತ್ತು ಅಂದಾಗ ಗ್ರಹ ತುಂಬ ಬಲಿಷ್ಠವಾಗಿರಬೇಕು.
ಇಲ್ಲಿ ತನ್ನ ಒಂದು ಕ್ಷೇತ್ರದ ಮೂಲಕವೇ ಸಂಪತ್ತನ್ನು ಕೊಡುತ್ತೆ ಗ್ರಹ. ಹಾಗೆ ಈ ಬುಧ ಗ್ರಹವನ್ನು ತೆಗೆದುಕೊಂಡ್ರೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಇರ್ಬೋದು, ಅಡ್ವರ್ಟೈಸಿಂಗ್ ಇರ್ಬೋದು, ಮಾರ್ಕೆಟಿಂಗ್ ಇರ್ಬೋದು, ಇನ್ನು ಬರವಣಿಗೆ, ಪತ್ರಿಕೋದ್ಯಮ, ಇದರಲ್ಲಿ ಬುಧನ ಹಿಡಿತ ಇರುತ್ತೆ. ಹಾಗಾಗಿ ಬುಧನ ಪ್ರಭಾವಕ್ಕೆ ಒಳಗಾಗಿರುವಂಥವರು ಈ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಸಾಧನೆಯನ್ನು ಮಾಡಲಿಕ್ಕೆ ಅವಕಾಶಗಳಿರುತ್ತೆ. ಇನ್ನು ಈ ಗುರುಗ್ರಹದ ಪ್ರಭಾವ ಎಲ್ಲಿರುತ್ತೆ ಅಂತ ಹೇಳಿದ್ರೆ ಶಿಕ್ಷಣ ಕ್ಷೇತ್ರದಲ್ಲಿದೆ, ಕಾನೂನು ಕ್ಷೇತ್ರದಲ್ಲಿ, ಇನ್ನು ಪ್ರವಾಸ, ಸಂಶೋಧನೆ, ಇಲ್ಲಿ ಗುರುವಿನ ಪ್ರಭಾವ ಇರುತ್ತೆ. ಇನ್ನು ಕುಜಗ್ರಹ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ, ಕನ್ಸ್ಟ್ರಕ್ಷನ್ ಕ್ಷೇತ್ರದಲ್ಲಿ, ಕ್ರೀಡೆ, ಮಿಲಿಟರಿ ಸೇವೆ ಮತ್ತೆ ಕೃಷಿ, ಪಶುಪಾಲನೆ, ಇದರಲ್ಲಿ ಈ ಕುಜನ ಪ್ರಭಾವ ಇರುತ್ತೆ. ಇನ್ನು ಶುಕ್ರನ ಪ್ರಭಾವ ಫ್ಯಾಷನ್ ಡಿಸೈನಿಂಗ್ ಅಲ್ಲಿ ಇರುತ್ತೆ. ಹಾಗೆ ಇಂಟೀರಿಯರ್ ಡಿಸೈನಿಂಗ್ ಅಲ್ಲಿ ಇರುವಂಥದ್ದು, ರೆಸ್ಟೋರೆಂಟ್ ಬಿಸಿನೆಸ್ ಮಾಡುವಂಥದ್ದು, ಹೋಟೆಲ್ ಬಿಸಿನೆಸ್, ಇಲ್ಲಿ ಬಹಳ ವಿಶೇಷವಾಗಿ ಶುಕ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥದ್ದು ಇದೆ. ಹಾಗೆ ಯಾವ ಗ್ರಹ ಈ ಒಂದು ಕೆಲಸ ಕಾರ್ಯಗಳಿಗೆ ಸಹಕಾರಿಯಾಗಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಉದಾಹರಣೆಗೆ ರವಿ ತಂದೆಯ ಸ್ಥಾನದಲ್ಲಿ ಇರುವಂಥವನು, ಪಿತೃಕಾರಕ. ಹಾಗಾಗಿ ಅಧಿಕಾರದಿಂದ, ದರ್ಪದಿಂದ ಹೇಳುವಂತಹ ಸಂದರ್ಭ ಬರುತ್ತೆ. ಇಲ್ಲಿ ರವಿಯೇ ಪವರ್ಫುಲ್ ಆಗಿರುವಂಥವನು, ರವಿಯೇ ಸಂಪತ್ತನ್ನು ಕೊಡುವಂಥವನು. ಹಣಕಾಸಿನ ಗಳಿಕೆಗೆ ರವಿ ಪ್ರಮುಖವಾದಂತಹ ಗ್ರಹ. ಹಾಗಾಗಿ ರವಿಯನ್ನ ಬಲಿಷ್ಠಗೊಳಿಸ್ಕೊಳ್ಬೇಕು ಈ ಬಿಸಿನೆಸ್ ಮಾಡುವಂಥವ್ರು ಅನ್ನುವಂಥ ವಿಚಾರ ಇದೆ. ಇನ್ನು ಗುರು ಈ ಬಿಸಿನೆಸ್ ಅಲ್ಲಿ, ಹಣಕಾಸಿನ ಪ್ರಯತ್ನಗಳಲ್ಲಿ ಅದೃಷ್ಟವನ್ನು ತಂದುಕೊಡುವಂಥವನು. ಹಾಗಾಗಿ ಸಮೃದ್ಧಿಗೆ ಕಾರಕ ಗುರು. ಹಾಗೆ ಯಾವ ಒಂದು ಕ್ಷೇತ್ರದಲ್ಲಿ ನೀವು ವ್ಯಾಪಾರವನ್ನು ಮಾಡಬೇಕೋ ಆ ಕ್ಷೇತ್ರದ ಬಗ್ಗೆ ಅರಿವು ಉಂಟಾಗಬೇಕು, ಇದೇ ಶಿಕ್ಷಣ. ಹಾಗಾಗಿ ಬಿಸಿನೆಸ್ ಮೂಲಕ ಹಣ ಗಳಿಕೆಯನ್ನು ಮಾಡುವಂಥವರು ಗುರುವನ್ನ ಬಹಳ ವಿಶೇಷವಾಗಿ ಬಲಗೊಳಿಸಬೇಕಾಗತ್ತೆ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಶುಕ್ರ. ಯಾಕೆಂತ ಹೇಳಿದ್ರೆ ಶುಕ್ರ ಈ ಮೆಟೀರಿಯಲ್ ವೆಲ್ ಬೀಯಿಂಗ್ ಅನ್ನು ಕೊಡುವಂಥವನು, ಅಂದ್ರೆ ಒಂದು ಭೌತಿಕ ಸಂಪತ್ತನ್ನು ಕೊಡುವಂಥವನು ಶುಕ್ರ. ಹಾಗೆ ಸೌಂದರ್ಯಕ್ಕೆ, ಕಲೆಗೆ ಕಾರಕನಾಗಿರುವಂಥವನು ಶುಕ್ರ. ಹಾಗಾಗಿನೇ ಬಹಳ ವಿಶೇಷವಾಗಿ ಒಂದು ಸಂತೋಷವನ್ನ ತರುವಂಥವನು ಶುಕ್ರ. ಇನ್ನು ಕೇತು ಅನುವಂಶಿಕವಾಗಿ ಬಂದಿರುವಂತಹ ಸ್ಥಿರಾಸ್ತಿಯನ್ನ, ಸಂಪತ್ತನ್ನ, ಐಶ್ವರ್ಯವನ್ನ ಕೊಡುವಂಥವನು. ಅದೇ ರೀತಿಯಲ್ಲಿ ಒಂದು ವಿದ್ಯೆ, ಅದು ಪರಂಪರಾಗತವಾದಂತಹ ವಿದ್ಯೆ. ಕೆಲವರು ಕುಟುಂಬಸ್ಥರು ಮಾಡುವಂತಹ ವಿದ್ಯೆಗಳಿದೆ. ಕೆಲವು ಮಂತ್ರ ಹಾಕೋರು, ನಾಟಿ ವೈದ್ಯ ಮಾಡುವಂಥವ್ರು, ಅಥವಾ ಉಚಿತವಾಗಿ ಶಿಕ್ಷಣವನ್ನು ಕೊಡುವಂಥವ್ರು, ಇವರೆಲ್ಲ ತಲೆತಲಾಂತರದಿಂದ ವಂಶ ಪಾರಂಪರ್ಯವಾಗಿ ಮಾಡಿಕೊಂಡು ಬಂದಿರುವಂತಹ ವಿದ್ಯೆಯ ಮೂಲಕ ಸಂಪತ್ತನ್ನ ಕೊಡುವಂಥವನು ಕೇತು. ಇನ್ನು ಗುಪ್ತ ಮಾರ್ಗದ ಮೂಲಕ ಹಣ ಗಳಿಕೆ ಕೂಡ ಉಂಟಾಗುವಂಥದ್ದು ಕೂಡ ಕೇತುವಿನಿಂದ ಆಗುತ್ತೆ. ಕೆಲವೊಂದು ರಹಸ್ಯವಾಗಿರುವಂತಹ ಚಟುವಟಿಕೆಗಳನ್ನು ಮಾಡ್ತಾ ಅಲ್ಲಿ ಹಣವನ್ನು ಸಂಪಾದನೆ ಮಾಡ್ತಾರೆ. ಹಾಗಾಗಿ ಈ ಗ್ರಹಗಳು ಎಲ್ಲಿ ಸ್ಟ್ರಾಂಗ್ ಆಗಿದೆಯೋ ಅಲ್ಲಿ ವಿಶೇಷ ಫಲಗಳು ಸಿಕ್ಕತ್ತೆ. ಇನ್ನು 2 ಮತ್ತು 11ನೇ ಮನೆಗಳು ಪೂರಕವಾಗಿ ಇರಬೇಕು. 2 ಧನಸ್ಥಾನ, 11 ಲಾಭಸ್ಥಾನ. ಹಾಗಾಗಿ ಲಾಭ ಬರಬೇಕು ಹಣಕಾಸಿನ ವಿಚಾರದಲ್ಲಿ ಅಂತ ಹೇಳಿದ್ರೆ ಅದೃಷ್ಟ ಕೂಡ ಇರಬೇಕು, ಗ್ರಹಗತಿಗಳು ಕೂಡ ಸರಿಯಾದ ಸ್ಥಿತಿಯಲ್ಲಿ ಇರಬೇಕು. ಹಾಗಾಗಿ ನಿಮ್ಮ ರಾಶಿ ಕುಂಡಲಿಯಲ್ಲಿ, ನಿಮ್ಮ ಜಾತಕದಲ್ಲಿ ಯಾವ ಯಾವ ಸ್ಥಾನದಲ್ಲಿ ಯಾವ ಯಾವ ಗ್ರಹಗಳಿದೆ ಅನ್ನುವಂಥದ್ದನ್ನು ತಿಳ್ಕೊಂಡ್ರೆ ನಿಮಗೆ ಉದ್ಯೋಗ ಸರಿ ಹೊಂದತ್ತಾ, ವ್ಯಾಪಾರ ಸರಿ ಹೊಂದತ್ತಾ, ಅದರಲ್ಲೂ ವ್ಯಾಪಾರದಲ್ಲಿ ಎಂಥ ವ್ಯಾಪಾರವನ್ನು ಮಾಡಬಹುದು. ಕೆಲವರಿಗೆ ಈ ಶನಿಯ ಒಂದು ಕ್ರೂರ ದೃಷ್ಟಿ ಇರುವಂಥವರು ಕಬ್ಬಿಣದ ವ್ಯಾಪಾರವನ್ನು ಮಾಡೋ ಹಾಗಿಲ್ಲ, ವಾಹನದ ಮಾರಾಟವನ್ನ ಮಾಡೋ ಹಾಗಿಲ್ಲ. ಇನ್ನು ವಾಹನನ ಓಡಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಇವರು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಕೆಲವೊಂದು ಗ್ರಹಗಳ ಪ್ರಭಾವ ಇರುತ್ತೆ, ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಕಡಿಮೆ ಪ್ರಭಾವ ಇರುವಂಥದ್ದು. ಹಾಗಾಗಿ ಈ ಜಾತಕದ ವಿಶ್ಲೇಷಣೆಯಿಂದ ಮಾತ್ರ ಇಂತಹ ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರಗಳು ತಿಳಿದು ಬರುತ್ತೆ ಅನ್ನುವಂಥ ಅಂಶವನ್ನು ನೀವು ಗಮನಿಸಬೇಕು. ಹಾಗಾಗಿ ಮೇಲ್ನೋಟಕ್ಕೆ ಒಬ್ಬ ವ್ಯಕ್ತಿ ಇಂಥ ರಾಶಿಯಲ್ಲಿದ್ದಾನೆ, ಇಂಥ ಒಂದು ಯೋಗದಲ್ಲಿದ್ದಾನೆ ಅಂತ ಹೇಳಿದ್ರೆ ಅವನಿಗೆ ಹಣ ಬರುತ್ತೆ ಅಂತ ಅಲ್ಲ. ಹಣ ಬಂದರೂ ಕೂಡ ಅದು ನಿಲ್ಲಲ್ಲ, ಎಲ್ಲೋ ಖರ್ಚಾಗಿ ಹೋಗುತ್ತೆ. ಹಾಗಾಗಿ ಆ ಒಂದು ಸೌಕರ್ಯವನ್ನು ಅನುಭವಿಸುವಂತಹ ಯೋಗ ಕೂಡ ಕೆಲವು ವ್ಯಕ್ತಿಗಳಿಗೆ ಇರಲ್ಲ. ಇದೆಲ್ಲವನ್ನು ನಾವು ಗಮನಿಸಿದಾಗ ನಿಮ್ಮ ರಾಶಿ ಕುಂಡಲಿಯಲ್ಲಿ ಈ ಗ್ರಹಗಳ ಸ್ಥಾನ ಬಹಳ ವಿಶೇಷವಾದಂತಹ ಮಾಹಿತಿಯನ್ನು ಕೊಡುತ್ತೆ. ಅದನ್ನು ನೀವು ಅನುಸರಣೆ ಮಾಡಿ ಪ್ರತಿನಿತ್ಯ ನಮ್ಮ ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇರಿ. ಇದರಿಂದ ಎಷ್ಟೋ ಜ್ಞಾನ ಸಂಪಾದನೆ ಆಗುತ್ತೆ. ಉತ್ತಮವಾದಂತಹ ಅವಕಾಶಗಳು ಬಂದಾಗ ಅದನ್ನು ಹೇಗೆ ಸದುಪಯೋಗಪಡಿಸಿಕೊಳ್ಳೋದು ಅನ್ನುವಂಥ ವಿಚಾರಗಳು ಕೂಡ ತಮಗೆ ಗೊತ್ತಾಗುತ್ತೆ. ಅದನ್ನು ಅನುಸರಣೆ ಮಾಡಿ, ಒಳ್ಳೆಯದಾಗತ್ತೆ. ಪ್ರೀತಿಯ ಬಂಧುಗಳೇ, ನೆನ್ನೆ ತಾನೇ ರವಿ ವೃಷಭ ರಾಶಿಗೆ ಪ್ರವೇಶ ಮಾಡಿರುವಂತಹ ಸಂದರ್ಭದಲ್ಲಿ ನಾವು ರವಿಯ ಬಗ್ಗೆ ವಿಶೇಷ ಸ್ಥಾನಮಾನಗಳು ಹೇಗಿರುತ್ತೆ ಅನ್ನುವಂಥ ವಿಚಾರಗಳಲ್ಲಿ ಕೆಲವು ಮಾಹಿತಿಗಳನ್ನು ತಿಳ್ಕೊಳ್ಳೋಣ.
ಇಲ್ಲಿ ಜಾತಕದಲ್ಲಿ ರವಿಗೆ ವಿಶೇಷವಾದಂತಹ ಸ್ಥಾನ ಇದೆ. ಇಲ್ಲಿ ರವಿ ಅಂತ ಹೇಳಿದ್ರೆ ಪಿತೃಕಾರಕ, ಪುತ್ರಕಾರಕ, ಚಿಕಿತ್ಸಕ ಇವನು. ಹಾಗಾಗಿ ರಾಜನೀತಿಗೆ, ಆಡಳಿತಕ್ಕೆ, ಸರ್ಕಾರಕ್ಕೆ ಕಾರಕನಾಗಿರುವಂಥವನು. ಇನ್ನು ಧರ್ಮ, ಕೀರ್ತಿ ಇದಕ್ಕೂ ಕೂಡ ರವಿ ಕಾರಕ. ಹಾಗೆ ಬಹಳ ವಿಶೇಷವಾಗಿ ಉದ್ಯೋಗ ಸ್ಥಾನದಲ್ಲಿ ರವಿಯ ಪ್ರಾಬಲ್ಯ ಬಹಳಷ್ಟು ಮಟ್ಟಿಗೆ ಇರುತ್ತೆ. ಹಾಗಾಗಿನೇ ರವಿಗೆ ವಿಶೇಷವಾದಂತಹ ಸ್ಥಾನಮಾನ ಇದ್ದು, ರಾಹು ಮತ್ತೆ ಕೇತು ಇವುಗಳನ್ನು ಬಿಟ್ಟು ಉಳಿದ ಗ್ರಹಗಳ ಕೂಡ ರವಿ ಇದ್ದಾಗ ತುಂಬಾ ಒಳ್ಳೆಯ ಫಲವನ್ನು ಕೊಡ್ತಾನೆ. ಆದರೆ ಆ ಗ್ರಹಗಳು 1, 5, 9ನೇ ಮನೆಗಳ ಅಧಿಪತಿಯಾಗಿರಬೇಕು ಅನ್ನುವಂಥ ಒಂದು ನಿಬಂಧನೆ ಇದೆ. ಇಲ್ಲಿ ಮೇಷಲಗ್ನಕ್ಕೆ 5ರ ಅಧಿಪತಿಯಾಗುವಂತಹ ರವಿ ಮಂಗಳ, ಚಂದ್ರ, ಶುಕ್ರ, ಗುರು, ಶನಿ ಕೂಡ ಯುತಿಯಾಗಿ 5 ರಾಜಯೋಗಗಳನ್ನು ಕೊಡ್ತಾನೆ. ಇದು ಬಹಳ ವಿಶೇಷವಾಗಿ ಗಮನಿಸಬೇಕು ಇಲ್ಲಿ. ಹಾಗೆ ವೃಷಭ ಲಗ್ನಕ್ಕೆ 4ರ ಅಧಿಪತಿ ಆಗ್ತಾನೆ ರವಿ. ಇಲ್ಲಿ ಶುಕ್ರ, ಶನಿ, ಬುಧ ಕೂಡ 3 ರಾಜಯೋಗಗಳನ್ನು ಕೊಡ್ತಾನೆ. ಇನ್ನು ಕರ್ಕಾಟಕ ಲಗ್ನಕ್ಕೆ 2ರ ಅಧಿಪತಿಯಾಗಿರ್ತಾನೆ ಧನಸ್ಥಾನದಲ್ಲಿ ಇರುವಂತಹ ರವಿ. ಇಲ್ಲಿ ಚಂದ್ರ, ಮಂಗಳ, ಶನಿ ಕೂಡ 3 ಧನಯೋಗವನ್ನು ಕೊಡ್ತಾನೆ. ಇನ್ನು ಸಿಂಹ ಲಗ್ನಕ್ಕೆ ಲಗ್ನಾಧಿಪತಿ ಈ ರವಿನೇ. ಹಾಗಾಗಿ ಮಂಗಳ, ಗುರು, ಶುಕ್ರ, ಶನಿ ಕೂಡ 4 ರಾಜಯೋಗಗಳನ್ನು ದಯಪಾಲಿಸ್ತಾನೆ ರವಿ. ಇನ್ನು ತುಲಾ ಲಗ್ನಕ್ಕೆ 11ರ ಅಧಿಪತಿ ಆಗುವಂತಹ ರವಿ, ಶುಕ್ರ ಮತ್ತೆ ಶನಿ ಇವರ ಕೂಡ 3 ಧನಯೋಗವನ್ನು ಕೊಡ್ತಾನೆ. ಇನ್ನು ವೃಶ್ಚಿಕ ಲಗ್ನ 10ರ ಅಧಿಪತಿಯಾಗಿ ರವಿ ಇರ್ತಾನೆ. ಇಲ್ಲಿ ಕುಜ, ಗುರು, ಚಂದ್ರ ಇವರ ಜೊತೆ 3 ರಾಜಯೋಗಗಳನ್ನು ಕೊಡ್ತಾನೆ. ಇನ್ನು ಧನುರ್ ಲಗ್ನದವರಿಗೆ 9ರ ಅಧಿಪತಿಯಾಗಿ ರವಿ ಇರ್ತಾನೆ. ಇಲ್ಲಿ ಗುರು, ಕುಜ, ಬುಧ ಕೂಡ 3 ರಾಜಯೋಗವನ್ನ, ಶುಕ್ರನು ಕೂಡ 1 ಧನಯೋಗವನ್ನು ಕೊಡ್ತಾನೆ ರವಿ. ಇನ್ನು ಕುಂಭಲಗ್ನ 7ರ ಅಧಿಪತ್ಯವನ್ನು ಹೊಂದಿರುವಂಥವನು ರವಿ. ಹಾಗಾಗಿ ಶುಕ್ರ, ಶನಿ, ಬುಧ ಇವರ ಕೂಡ 3 ರಾಜಯೋಗವನ್ನು ಕೊಡ್ತಾನೆ. ಇನ್ನು ಕನ್ಯಾ ಮತ್ತೆ ಮಿಥುನ ಲಗ್ನಗಳಿಗೆ ರವಿ ರಾಜಯೋಗವನ್ನು ಕೊಡಲ್ಲ. ಅದರ ಬದಲಿಗೆ ರಾಜಯೋಗ ಸಮಾನವಾದಂತಹ ಬುಧಾದಿತ್ಯ ಯೋಗವನ್ನು ಕೊಡ್ತಾನೆ. ಹೀಗೆ ರವಿ ಇಡೀ ಜಾತಕದಲ್ಲಿ ಕೊಡುಗೈ ದೊರೆಯಾಗಿ ಇರ್ತಾನೆ. ಹಾಗಾಗಿನೇ ರವಿಯಿಂದ ಉತ್ತಮ ಫಲಗಳನ್ನು ಪಡ್ಕೊಳ್ಳಿಕ್ಕೆ ತುಂಬ ಅವಕಾಶಗಳಿದೆ. ಹಾಗಾಗಿ ಯಾರ ಮನೆಯಲ್ಲಿ ರವಿ ಯಾವ ಸ್ಥಾನದಲ್ಲಿದ್ದಾನೆ ಅನ್ನುವಂಥದ್ದನ್ನು ನೋಡಿ ನಿಮಗೆ ಸರ್ಕಾರಿ ಉದ್ಯೋಗ ಆಗುತ್ತಾ, ಅದರಲ್ಲೂ ಉದ್ಯೋಗದಲ್ಲಿ ಅಧಿಕಾರಿಗಳಾಗಿರ್ತೀರ, ಖಾಸಗಿ ಕಂಪನಿಗಳಲ್ಲಿ ಉದ್ಯೋಗ ಸಿಕ್ಕತ್ತಾ, ಉದ್ಯೋಗದಿಂದ ನಿಮ್ಮ ನೆಮ್ಮದಿ ಎಷ್ಟಿರುತ್ತೆ, ಹಾಗೆ ಉದ್ಯೋಗದಲ್ಲಿ ನಿಮ್ಮ ಅಧಿಕಾರ, ನಿಮ್ಮ ಇನ್ಫ್ಲೂಯೆನ್ಸ್ ಯಾವ ರೀತಿಯಲ್ಲಿರುತ್ತೆ ಅನ್ನುವಂಥದ್ದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಒಂದು ಜಾತಕ ಅಂತ ಹೇಳಿದ್ರೆ ಅದರಲ್ಲಿ ವ್ಯಕ್ತಿಯ ಉದ್ಯೋಗ, ಅವನ ವ್ಯಾಪಾರ, ಹಣಕಾಸಿನ ಸ್ಥಿತಿಗತಿಗಳು ಇವುಗಳನ್ನು ಕೂಡ ತಿಳ್ಕೊಳ್ಳುವಂಥದ್ದು. ಜೊತೆಗೆ ಈ ಆರೋಗ್ಯದ ವಿಚಾರದಲ್ಲೂ ಕೂಡ ಹೆಚ್ಚಿನ ಮಾಹಿತಿಗಳನ್ನು ರವಿಯಿಂದ ತಿಳ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಅಂತಹ ರವಿ ಈಗ ಸ್ಥಾನ ಬದಲಾವಣೆಯನ್ನು ಮಾಡಿದ್ದು ದ್ವಾದಶ ರಾಶಿಯವರ ಮೇಲೆ ಕೆಲವೊಂದು ವಿಚಾರಗಳಲ್ಲಿ ಮಿಶ್ರ ಫಲಗಳು ಉಂಟಾಗುವಂಥದ್ದು ಕೂಡ ಇದೆ. ಅವುಗಳನ್ನು ಮುಂದೆ ನಾವು ವಿವರವಾಗಿ ನೋಡೋಣ. ಈ ವೈದಿಕ ಜ್ಯೋತಿಷ್ಯದಲ್ಲಿ ಸೂರ್ಯನನ್ನ ನವಗ್ರಹಗಳ ಅಧಿಪತಿ ಅಂತ ಹೇಳಿ ಕರೆಯುವಂಥದ್ದು. ಹಾಗಾಗಿ ಈ ಸೂರ್ಯ ನಮ್ಮ ಜೀವನದಲ್ಲಿ ನಮ್ಮ ಸ್ಥಾನಮಾನ ಹೇಗಿರುತ್ತೆ, ನಮ್ಮ ಗೌರವ, ಪ್ರತಿಷ್ಠೆ, ಯಶಸ್ಸು, ಪ್ರಗತಿಗೆ ಕಾರಣವಾಗಿರುವಂಥವನು. ಹಾಗಾಗಿ ಈ ಸೂರ್ಯಗ್ರಹ ಪ್ರತಿ 30 ದಿನಗಳಿಗೆ ಒಮ್ಮೆ ಒಂದು ರಾಶಿಯನ್ನು ಬದಲಾವಣೆ ಮಾಡ್ತಾನೆ. ಹಾಗಾಗಿ ಈ ರಾಶಿ ಬದಲಾವಣೆಯ ಪ್ರಭಾವ ಎಲ್ಲ 12 ರಾಶಿಯವರ ಜೀವನದಲ್ಲಿ ಆಗಾಗ್ಗೆ ಕಂಡು ಬರ್ತಾ ಇರುತ್ತೆ. ಅದರಂತೆ ಮೇಷರಾಶಿಯಿಂದ ಈ ಮೇ 14ನೇ ತಾರೀಕು ವೃಷಭ ರಾಶಿಗೆ ರವಿಯ ಪ್ರವೇಶ ಆಗಿದೆ. ಇಲ್ಲಿ ಗುರು ಈಗಾಗಲೇ ವೃಷಭ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಸಂದರ್ಭ. ಹಾಗಾಗಿ ಈ ಸೌರ ಸಂಕ್ರಮಣದ ನಂತರ ವೃಷಭ ರಾಶಿಯಲ್ಲಿ ಗುರು, ಸೂರ್ಯ ಇವರಿಬ್ಬರ ಸಂಯೋಗ ಉಂಟಾಗ್ತಾ ಇದೆ. ಹಾಗಾಗಿ ಈ ಸಂಯೋಜನೆ ಏನಿದೆ, ಗುರು ಮತ್ತೆ ರವಿಯ ಸಂಯೋಗ ಅತ್ಯಂತ ಮಂಗಳಕರ ಅಂತ ಹೇಳಿ ಪರಿಗಣಿಸಲ್ಪಟ್ಟಿರುವಂಥದ್ದು. ಹಾಗೆ ಈ ಸೂರ್ಯ ಸಂಕ್ರಮಣದ ಸಂದರ್ಭದಲ್ಲಿ ಯಾವ ಯಾವ ರಾಶಿಯವರಿಗೆ ಜೀವನದಲ್ಲಿ ದೊಡ್ಡ ಬದಲಾವಣೆಗಳಾಗತ್ತೆ ಅನ್ನುವಂಥ ವಿಚಾರಗಳನ್ನು ಇಲ್ಲಿ ತಿಳ್ಕೊಳ್ಬೇಕು. ಮೊದಲನೇದಾಗಿ ವೃಷಭ ರಾಶಿಯನ್ನು ತೆಗೆದುಕೊಂಡ್ರೆ ಸೂರ್ಯ ವೃಷಭ ರಾಶಿಯ ಮೊದಲನೇ ಮನೆಗೆ ಹೋಗ್ತಾ ಇರುವಂತಹ ಸಂದರ್ಭ. ಈ ಕಾರಣದಿಂದ ಈ ವೃಷಭ ರಾಶಿ ಅನೇಕ ಪ್ರಯೋಜನಗಳನ್ನು ಪಡ್ಕೊಳ್ಳುವಂತಹ ರಾಶಿ. ವಿಶೇಷವಾಗಿ ಸಾಲದ ಸಮಸ್ಯೆಯಿಂದ ಮುಕ್ತರಾಗುವಂತಹ ಸಂದರ್ಭ ಬರ್ತಾ ಇದೆ. ಹಾಗೆ ಈ ವೃಷಭ ರಾಶಿಯವರು ಮಾಡುವಂತಹ ವ್ಯಾಪಾರ ವ್ಯವಹಾರಗಳು ರವಿಯಿಂದ ಉತ್ತಮವಾದಂತಹ ಫಲಗಳನ್ನು ಪಡ್ಕೊಳ್ಳುವಂಥದ್ದು, ಹಣದ ಹರಿವು ಹೆಚ್ಚಾಗುವಂಥದ್ದು, ಹಣಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ದೂರವಾಗುವಂಥದ್ದು ಇದೆ. ಒಟ್ಟಾರೆ
ನಿಮ್ಮ ಯಶಸ್ಸು ಲಾಭದಾಯಕವಾಗಿರುತ್ತೆ. ಇನ್ನು ವಿವಾಹದ ಜೀವನ ಕೂಡ ಸುಖಮಯವಾಗಿರುತ್ತೆ. ಅಧ್ಯಯನದಲ್ಲಿ ವಿದ್ಯಾರ್ಥಿಗಳಿಗೆ ಆಸಕ್ತಿ ಹೆಚ್ಚಾಗುತ್ತೆ. ಪ್ರತಿ ಕೆಲಸವನ್ನು ಕೂಡ ಬಹಳ ಶ್ರದ್ಧೆಯಿಂದ ಅಚ್ಚುಕಟ್ಟಾಗಿ ಮಾಡುವಂಥ ಆಸಕ್ತಿ ಇರುತ್ತೆ. ಜೀವನ ಅಂದರೆ ನಿಮಗೆ ತುಂಬ ಇಷ್ಟ ಆಗುತ್ತೆ ವೃಷಭ ರಾಶಿಯವರಿಗೆ. ಇನ್ನು ಸಿಂಹ ರಾಶಿಯವರಿಗೆ 10ನೇ ಮನೆಗೆ ಸೂರ್ಯನು ಹೋಗ್ತಾ ಇರುವಂಥವನು, ರಾಶಿಯ ಅಧಿಪತಿ. ಹಾಗಾಗಿ ಈ ಸಿಂಹ ರಾಶಿಯವರು ವೃತ್ತಿಪರವಾಗಿ ಅತ್ಯುತ್ತಮ ಫಲಿತಾಂಶಗಳನ್ನು ಪಡ್ಕೊಳ್ತಾರೆ. ಇಲ್ಲಿ ವೃತ್ತಿಯಲ್ಲಿ ವ್ಯವಹಾರದಲ್ಲಿ ಪ್ರಗತಿ ಇರುತ್ತೆ. ನಿಂತು ಹೋಗಿರುವಂತಹ ಕೆಲಸ ಕಾರ್ಯಗಳು ಮರು ಚಾಲನೆಗೊಳ್ಳುವಂಥದ್ದು, ಹಾಗೆ ಉತ್ತಮವಾದಂತಹ ಪ್ರಗತಿ ಕಂಡುಬರುವಂತಹ ಸಂದರ್ಭ ಇದು. ಇನ್ನು ಉದ್ಯೋಗಿಗಳಿಗೆ ಉತ್ತಮ ಅವಕಾಶಗಳಿದೆ, ಸೌಲಭ್ಯಗಳು ಚೆನ್ನಾಗಿದೆ. ಕೆಲವರು ಉತ್ತಮ ಸಂಬಳದ ಉದ್ಯೋಗಗಳನ್ನು ಕಂಡುಕೊಳ್ಳುವಂಥದ್ದು, ಹಾಗೆ ನಿಮ್ಮ ಒಂದು ಉದ್ಯೋಗವನ್ನು ಬದಲಾವಣೆ ಮಾಡಬೇಕಾದಂತಹ ಸಂದರ್ಭ ಇದ್ದರೆ ಇದನ್ನು ಬಳಸ್ಕೊಳ್ಬಹುದು. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುವಂಥ ಸಮಯ ಇದು. ಒಟ್ಟಿನಲ್ಲಿ ಮುಂದಿನ 1 ತಿಂಗಳು ನಿಮಗೆ ಬಿಡುವಿಲ್ಲದ ಜೀವನ ಇರುತ್ತೆ, ಕೈತುಂಬ ಕೆಲಸ ಇರುತ್ತೆ. ಹಾಗೆ ಗುರುವಿನ ಪ್ರಭಾವದಿಂದ ಹಣಕಾಸಿನ ಸೌಲಭ್ಯಗಳು ಕೂಡ ಹೆಚ್ಚಾಗಿ ಒದಗಿ ಬರುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ 12 ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಹಣಕಾಸಿನ ವಿಚಾರದಲ್ಲಿ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಸೌಲಭ್ಯಕ್ಕೆ ಕೊರತೆ ಇಲ್ಲ, ಆದರೆ ಅತಿ ಆಸೆ ಪಡುವಂಥವ್ರಿಗೆ ಈ ದಿನ ಕೊರತೆಗಳು ಸಾಕಷ್ಟು ಇರುತ್ತೆ. ಹಾಗೆ ನಿಮ್ಮ ಕೆಲಸವನ್ನು ನೀವೇ ನಿರ್ವಹಣೆ ಮಾಡಿಕೊಳ್ಳಿಕ್ಕೆ ಅವಕಾಶಗಳಿದೆ. ಆದರೆ ಸೋಮಾರಿತನದಿಂದ ಬೇರೆಯವರನ್ನು ಆಶ್ರಯ ಮಾಡಿದ್ರೆ ಈ ದಿನ ಕೆಲವು ಕೆಲಸಗಳು ಅರ್ಧಂಬರ್ಧ ಆಗುವಂಥದ್ದು. ಹಾಗೆ ಕೆಲವು ಕೆಲಸಗಳಿಗೆ ನೀವು ಹಾಕಿದಂತಹ ಶ್ರಮ ನೀರಿನಲ್ಲಿ ಹೋಮ ಮಾಡಿದಂತಾಗ್ಬಿಡುತ್ತೆ. ಹಾಗಾಗಿನೇ ಈ ಸಮಯ ಶ್ರಮ ವ್ಯರ್ಥವಾಗುವಂಥದ್ದು ಈ ದಿನ ನಿಮ್ಮ ವಿವೇಚನೆ ಇಲ್ಲದ ತೀರ್ಮಾನದಿಂದ. ಹಾಗೆ ನಿಮಗೆ ಅನುಕೂಲಕರವಾಗಿರುವಂತಹ ದೂರದ ಪ್ರಯಾಣ ಈ ದಿನ ಇದೆ, ಆದರೆ ಸಾಕಷ್ಟು ಮುಂಜಾಗ್ರತೆಯಿಂದ ಪ್ರಯಾಣವನ್ನು ನೀವು ಮುಂದುವರಿಸಬೇಕಾಗತ್ತೆ. ಇನ್ನು ವಾಹನ ಸಂಬಂಧಿತವಾದಂಥ ವ್ಯವಹಾರಗಳು ಈ ದಿನ ಅಷ್ಟೊಂದು ಲಾಭದಾಯಕವಾಗಿರಲ್ಲ. ಹಾಗಾಗಿನೇ ಈ ದಿನ ಯಾವುದೇ ಕಬ್ಬಿಣದ ವ್ಯಾಪಾರ, ವಾಹನದ ವ್ಯಾಪಾರ ಇಂಥದ್ದೇನಾದರೂ ಇದ್ದರೆ ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಸ್ಥಿರಾಸ್ತಿ ಮಾರಾಟದಲ್ಲಿ ನಿಮಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಫಲಿತಾಂಶಗಳು ಸಿಕ್ಕತ್ತೆ, ಅನುಕೂಲ ಇದೆ. ಆದರೆ ಈ ದಿನ ನಿಮ್ಮ ಆಸ್ತಿ ವಿಚಾರವಾಗಿ ಮಾರಾಟ ಆಗಲಿ ಖರೀದಿ ಆಗಲಿ ಅಂಥದ್ರಲ್ಲಿ ಅಂತಿಮ ನಿರ್ಣಯಗಳನ್ನು ಕೈಗೊಳ್ಳಬೇಡಿ. ಅದನ್ನು ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಉತ್ತಮ. ಏಕೆಂದರೆ ಗ್ರಹಗತಿಗಳು ನಿಮಗೆ ಮಿಶ್ರ ಫಲವನ್ನು ತೋರಿಸ್ತಾ ಇವೆ. ಕೆಲವು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ನಡೆಯುವಂಥ ಸಾಧ್ಯತೆಗಳಿರೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿಗೆ ಬೇಸರ ಕೂಡ ವ್ಯಕ್ತವಾಗುತ್ತೆ. ಆದರೆ ಸಂಜೆಯ ಸಮಯಕ್ಕೆ ಎಲ್ಲವೂ ಕೂಡ ತಿಳಿಯಾಗುತ್ತೆ, ಒಂದು ಸ್ಪಷ್ಟ ಚಿತ್ರಣ ನಿಮಗೆ ಸಿಕ್ಕುವಂಥದ್ದು. ಹಾಗಾಗಿ ಗೋಜಲಾಗಿರುವಂಥ ಈ ಜೀವನದಲ್ಲಿ ಮುಂದೆ ಮಾಡಬೇಕಾಗಿರುವಂಥ ಕ್ರಮಗಳೇನು ಅನ್ನುವಂಥ ವಿಚಾರ ನಿಮಗೆ ಸ್ಪಷ್ಟವಾಗುತ್ತೆ. ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ತೀವ್ರವಾದಂಥ ಸ್ಪರ್ಧೆ ಈ ದಿನ ಇದೆ, ಅದನ್ನು ಎದುರಿಸಬೇಕು, ಧೈರ್ಯ ಬೇಕು, ಆತ್ಮವಿಶ್ವಾಸ ಬೇಕು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 4. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ತೃಪ್ತಿದಾಯಕವಾದಂಥ ದಿನ. ಅದರಲ್ಲೂ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಪ್ರಗತಿ ಇದೆ. ಹಾಗೆ ಎಲ್ಲ ಒಂದು ಕಡೆ ನೀವು ಮಾಡಿರುವಂಥ ಒಳ್ಳೆಯ ಕೆಲಸಕ್ಕೆ ಪ್ರತಿಫಲಗಳು ಈ ದಿನ ಬರುವಂಥದ್ದು, ನಿಮ್ಮ ಗೌರವ ಸ್ಥಾನಮಾನಗಳು ಕೂಡ ಹೆಚ್ಚಾಗುವಂಥದ್ದು ಇದೆ. ನಿಮ್ಮ ಕೆಲಸ ಕಾರ್ಯಗಳನ್ನು ಈ ದಿನ ಮೇಲಧಿಕಾರಿಗಳು ಹೊಗಳುವಂಥದ್ದು, ನಿಮ್ಮ ಸಹೋದ್ಯೋಗಿಗಳು ನಿಮ್ಮ ಕೆಲಸದ ಒಂದು ವಿಶೇಷತೆಯನ್ನು ಮೆಚ್ಚುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ಹಣಕಾಸಿನ ವಿಚಾರದಲ್ಲಾಗಲಿ ನಿಮ್ಮ ಕೆಲಸ ಕಾರ್ಯಗಳ ವಿಚಾರದಲ್ಲಾಗಲಿ ನಿಮಗೆ ಸಂಪೂರ್ಣವಾದಂಥ ತೃಪ್ತಿ ಇದೆ. ಹಾಗೆ ನಿಮ್ಮ ಒಂದು ಸ್ಥಾನದ ಅರಿವು ನಿಮಗೆ ಚೆನ್ನಾಗಿದೆ. ಹಾಗಾಗಿನೇ ನಿಮ್ಮ ಜವಾಬ್ದಾರಿಗಳೇನಿದೆ, ನಿಮ್ಮ ರೆಸ್ಪಾನ್ಸಿಬಿಲಿಟೀಸ್ ಏನಿದೆ, ಇಂಥದ್ದನ್ನು ಬಹಳ ಚೆನ್ನಾಗಿ ಈ ದಿನ ಅರ್ಥೈಸ್ಕೊಳ್ತೀರಿ. ಹಾಗಾಗಿನೇ 4 ಜನರಿಗೆ ಅನುಕೂಲಕರವಾಗುವಂಥ ಸಂದರ್ಭದಲ್ಲಿ ನಿಮ್ಮ ಸಹಾಯ ಹಸ್ತ ಇರುತ್ತೆ. ಇನ್ನು ಯಾವುದಾದ್ರೂ ಕೂಡ ಹವ್ಯಾಸ ಇದ್ದರೆ ಈ ದಿನ ಅದನ್ನು ನೀವು ಎನ್ಕ್ಯಾಶ್ ಮಾಡಿಕೊಳ್ಳಿಕ್ಕೂ ಅವಕಾಶ ಇದೆ. ಹಾಗಾಗಿ ನಿಮ್ಮ ಪ್ರತಿಭೆಗೂ ಕೂಡ ಸೂಕ್ತ ಸ್ಥಾನಮಾನ ಈ ದಿನ ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಸ್ಥಿರಾಸ್ತಿ ವಿಚಾರವಾಗಿ ನಿರೀಕ್ಷಿತ ಲಾಭವನ್ನು ನೀವು ಗಳಿಸ್ಕೊಳ್ಬೋದು. ಹಾಗೆ ಈ 3ನೇಯವರ ವಿಚಾರದಲ್ಲಿ ಸ್ವಲ್ಪ ಸಾಮರಸ್ಯದಿಂದ ಇರಬೇಕಾಗತ್ತೆ. ಅಲ್ಲಿ ಹಠದ ಧೋರಣೆಯನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳಿ.
ಇನ್ನು ಆರೋಗ್ಯ ಈ ದಿನ ಚೆನ್ನಾಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಉತ್ಸಾಹ ಇದೆ. ಎಷ್ಟೇ ಪ್ರಯಾಣ ಇರಲಿ, ಎಷ್ಟೇ ಒತ್ತಡದ ಕೆಲಸ ಇರಲಿ, ಅದನ್ನು ನಗುನಗುತ್ತಾ ಈ ದಿನ ಮಾಡುವಂಥದ್ದು ಇದೆ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಕೆಲಸವನ್ನು ಪೂರ್ಣಗೊಳಿಸುವಂಥ ನಿಟ್ಟಿನಲ್ಲಿ ಅವರ ಸಹಾಯ ನಿಮಗೆ ಇದ್ದೇ ಇರುತ್ತೆ. ಹಾಗೆ ಈ ಪಾಲುದಾರಿಕೆ ವ್ಯವಹಾರ ಮಾಡುವಂಥವ್ರಿಗೆ ಈ ದಿನ ಲಾಭದ ಸೂಚನೆಗಳು ಕೂಡ ಇದೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಪ್ರತಿ ಚಟುವಟಿಕೆಯಲ್ಲೂ ಕೂಡ ಏನೋ ಒಂದು ಹೊಸತನ್ನು ನಿರೀಕ್ಷೆ ಮಾಡ್ಬೋದು. ತುಂಬ ಕುತೂಹಲದಿಂದ ಕೆಲವು ಕೆಲಸಗಳು ಆದಾಗ ನಿಮಗೆ ಸಂತೋಷ ಇಮ್ಮಡಿಯಾಗತ್ತೆ. ಈ ದಿನದಲ್ಲಿ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಹಾಗಾಗಿ ನಿಮಗೆ ಧನಸ್ಥಾನದಲ್ಲಿ ಚಂದ್ರ ಇದ್ದಾಗ ಕೆಲವೊಂದು ತೀರ್ಮಾನಗಳನ್ನು ಬಹಳ ತ್ವರಿತವಾಗಿ ತೆಗೆದುಕೊಳ್ಬೇಕಾಗತ್ತೆ. ಯಾವುದಕ್ಕೂ ಡಿಲೇ ಮಾಡಬೇಡಿ ಈ ದಿನ. ಹಾಗಾಗಿ ಕೆಲವೊಂದು ತುರ್ತು ಸಂದರ್ಭಗಳಲ್ಲೂ ಕೂಡ ನಿಮ್ಮ ಆ್ಯಕ್ಷನ್ ಅನ್ನುವಂಥದ್ದು ಬಹಳ ವಿಶೇಷ ಮಟ್ಟದಲ್ಲಿ ಇರಬೇಕಾಗತ್ತೆ. ಹಾಗೆ ಈ ದಿನ ಸೌಹಾರ್ದದ ಸಂಬಂಧದಿಂದ ನಿಮಗೆ ನೆಮ್ಮದಿ ಸಿಕ್ಕತ್ತೆ. ಯಾವುದೇ ಸಂಬಂಧ ಇದ್ದರೂ ಕೂಡ ಅಲ್ಲಿ ಹೊಂದಾಣಿಕೆ ಆಗಲೇಬೇಕು ಈ ದಿನದಲ್ಲಿ. ಹಾಗಾಗಿ ನಿಮ್ಮ ಧೋರಣೆಗಳಾಗಲಿ, ನಿಮ್ಮ ಅಭಿಪ್ರಾಯಗಳಾಗಲಿ ಈ ದಿನ ಉನ್ನತ ಮಟ್ಟದಲ್ಲಿರುತ್ತೆ. ಆದರೆ ನಿಮ್ಮ ಒಂದು ಜೊತೆಯಲ್ಲಿ ಇರುವಂಥ ಸಹೋದ್ಯೋಗಿಗಳಾಗಲಿ, ನಿಮ್ಮ ಸಂಗಾತಿ ಆಗಲಿ, ಸ್ನೇಹಿತರಾಗಲಿ, ಅವರ ಒಂದು ಮಟ್ಟ ಅದಕ್ಕಿಂತ ಸ್ವಲ್ಪ ಕಡಿಮೆ ಇರುವಂಥದ್ದು. ಹಾಗಾಗಿ ನೀವು ಅವರ ಮಟ್ಟಕ್ಕೆ ಇಳಿದು ಸ್ವಲ್ಪ ಹೊಂದಾಣಿಕೆಯನ್ನು ಮಾಡಿಕೊಳ್ಬೇಕು. ಹಾಗೆ ವ್ಯಕ್ತಿಯನ್ನು ವ್ಯಕ್ತಿಯಾಗಿಯೇ ಸ್ವೀಕಾರ ಮಾಡಬೇಕು. ಅವರಲ್ಲಿರುವಂಥ ದೋಷಗಳನ್ನು ಈ ದಿನ ಹುಡುಕ್ಲಿಕ್ಕೆ ಹೋಗಬೇಡಿ. ಇನ್ನು ಈ ದಿನದಲ್ಲಿ ಈ ವ್ಯವಹಾರಗಳಲ್ಲಿ ಆದಾಯಗಳು ಹೆಚ್ಚಾಗುತ್ತೆ, ಅಷ್ಟೇ ಖರ್ಚು ಕೂಡ ಆಗುವಂಥದ್ದು ಇದೆ. ಹಾಗಾಗಿ ಉಳಿತಾಯ ಅನ್ನುವಂಥದ್ದು ಈ ದಿನ ಬರೀ ಮರೀಚಿಕೆಯಾಗಿ ಉಳಿಯುವಂಥದ್ದು. ಇನ್ನು ಈ ಜಗತ್ತಿನಲ್ಲಿ ಒಂದು ವಿಶೇಷ ಅನುಭವವನ್ನು ಪಡ್ಕೊಂಡಿದ್ದೀರಿ. ಏನಂದರೆ, ನಾವು ಹೇಳುವಂಥ ಸತ್ಯವನ್ನು ಯಾರೂ ನಂಬಲ್ಲ. ಅದಕ್ಕೆ ಬದಲಾಗಿ ನಮ್ಮನ್ನು ಕುರಿತು ಇತರರು ಹೇಳುವಂಥ ಒಂದು ಚಾಡಿ ಮಾತಾಗಲಿ, ಸುಳ್ಳಾಗಲಿ, ಅದನ್ನು ಈ ಜಗತ್ತು ಹೆಚ್ಚು ನಂಬುತ್ತೆ. ಅಂಥ ಒಂದು ವಿಶೇಷ ಅನುಭವ ಈಗಾಗಲೇ ನಿಮಗಾಗಿದೆ. ಇದರ ಒಂದು ಪುನರುತ್ಥಾನ ಆಗುವಂಥ ಸಾಧ್ಯತೆ ಈ ದಿನ ಇರುತ್ತೆ. ಇನ್ನು ಈ ದಿನದಲ್ಲಿ ನಿಮ್ಮ ಆರೋಗ್ಯವನ್ನು ಕಡೆಗಣಿಸಬೇಡಿ. ಏಕೆಂದರೆ ಈ ಅನಾರೋಗ್ಯ ಅನ್ನುವಂಥದ್ದು ನಿಮ್ಮ ಆಹಾರ ವಿಹಾರಾದಿಗಳಿಂದ ಬಹಳ ಬೇಗ ಈ ದಿನ ನಿಮಗೆ ಬರುವಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರಿಕೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ತುಂಬ ಉತ್ಸಾಹ ಇರುವಂಥ ಸಂದರ್ಭ ಇದೆ. ಹಾಗೆ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರೀತಿ ಪಾತ್ರರ ಸಹಕಾರ ಈ ದಿನ ಬಹಳ ಅಮೂಲ್ಯವಾಗಿರುವಂಥದ್ದು. ಹಾಗೆ ಹೊಸ ವಿಸ್ತರಣೆಗೆ ನಿಮಗೆ ಹೊಸ ಹೊಸ ಅವಕಾಶಗಳು ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಯಾವುದೇ ಒಂದು ಕ್ಷೇತ್ರದಲ್ಲಿ ನೀವು ಅದರಲ್ಲಿ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತಾ ಇದ್ದರೆ, ಅಥವಾ ಮತ್ತೊಂದು ಹಂತಕ್ಕೆ ನಿಮ್ಮ ಪ್ರಗತಿ ಇರಬೇಕು ಅಂತ ಹೇಳಿ ಬಯಸ್ತಾ ಇದ್ದರೆ, ಅದಕ್ಕೆ ಅನುಕೂಲಕರವಾದಂಥ ಒಂದು ವಾತಾವರಣ ಇದೆ. ಹಾಗಾಗಿನೇ ಈ ಲಾಭದ ದೃಷ್ಟಿಯಿಂದ ಎಲ್ಲ ಕಡೆಯಿಂದಲೂ ಉತ್ತಮವಾದಂಥ ಸಹಕಾರ ನಿಮಗೆ ಸಿಕ್ಕತ್ತೆ. ಹಾಗೆ ಈ ವ್ಯವಹಾರದಲ್ಲಿ ಆದಾಯಗಳು ಹೆಚ್ಚಾಗುವಂಥದ್ದು ಕೂಡ ಇದೆ. ಹಾಗಾಗಿ ಈ ಪ್ರಮುಖ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಆದಾಯ ಬರುವಂಥದ್ದು ಇದು ನಿಮ್ಮ ಸಂಗಾತಿಯ ಒಂದು ಸೂಕ್ಷ್ಮ ಪ್ರಜ್ಞೆಯಿಂದ ಬರುತ್ತೆ. ಅವರು ಒಂದು ಸಮಯದಲ್ಲಿ ಎಚ್ಚರಿಸ್ತಾರೆ, ಅಲರ್ಟ್ ಮಾಡ್ತಾರೆ ನಿಮ್ಮನ್ನು. ಹಾಗಾಗಿ ಎಲ್ಲೋ ಒಂದು ಕಡೆ ನಷ್ಟ ಆಗ್ತಾ ಇರುವಂಥ ಬಾಬ್ತು ಕೂಡ ಲಾಭಕ್ಕೆ ಪರಿವರ್ತಿತವಾಗುತ್ತೆ. ಹಾಗಾಗಿ ಈ ದಿನದಲ್ಲಿ ನಿಮ್ಮ ಸಂಗಾತಿಯ ಬೆಂಬಲ ಅವಿಸ್ಮರಣೀಯವಾಗಿ ಇರುವಂಥದ್ದು. ಹಾಗೆ ನಿಮ್ಮ ಕಲಾತ್ಮಕ ಯೋಗ್ಯತೆಗೆ ಸರಿಯಾದಂಥ ಹೊಸ ದಾರಿಯೊಂದು ಸಿಕ್ಕುವಂಥದ್ದಿದೆ. ನಿಮ್ಮ ಪ್ರತಿಭೆಗೆ ಈ ದಿನ ಸೂಕ್ತವಾದಂಥ ಒಂದು ಸ್ಥಾನಮಾನ ಕೂಡ ಸಿಕ್ಕತ್ತೆ. ಹಾಗೆ ಈ ಹಿರಿಯರ ವಿಚಾರದಲ್ಲಿ ಸ್ವಲ್ಪ ಹಠಮಾರಿತನವನ್ನು ಬಿಡಬೇಕಾಗತ್ತೆ. ನೀವು ಅಂದುಕೊಂಡದ್ದೇ ಸರಿಯಲ್ಲ, ಈ ಸರಿ ಅನ್ನುವಂಥದ್ದು ಕೂಡ ಬೇರೆ ರೀತಿಯಲ್ಲಿ ಅಸ್ತಿತ್ವದಲ್ಲಿರುತ್ತೆ ಅನ್ನುವಂಥ ವಿಚಾರವನ್ನು ನೀವು ಗಮನಿಸಬೇಕಾಗತ್ತೆ. ಹಾಗಾಗಿ ಮನೆಯಲ್ಲಿರುವಂಥ ಹಿರಿಯರ ಬೇಕು ಬೇಡಗಳ ಬಗ್ಗೆ ಸ್ವಲ್ಪ ಗಮನ ಕೊಡಿ, ಅವರ ಆರೋಗ್ಯದ ಕಡೆ ಗಮನ ಕೊಡಿ. ಹಾಗೆ ಈ ದಿನ ಮನೆಯಲ್ಲಿ ಯಾವುದೇ ವ್ಯಕ್ತಿಯ ಒಂದು ಅಭಿಪ್ರಾಯಕ್ಕೆ ಬಹುಮತ ಸಿಕ್ಕಬೇಕು, ಆ ಅಭಿಪ್ರಾಯವನ್ನು ಮನ್ನಿಸಬೇಕು ಅಂತ ಹೇಳಿದ್ರೆ ನಿಮ್ಮ ಮಾತೆ ಅಂತಿಮವಾಗತ್ತೆ. ಹಾಗಾಗಿ
ನ್ಯಾಯಾಧೀಶರ ಸ್ಥಾನದಲ್ಲಿ ಈ ದಿನ ಕೆಲಕಾಲ ನಿಲ್ಲುವಂಥದ್ದು ಕೂಡ ಇದೆ. ಒಟ್ಟಾರೆ ನಿಮ್ಮ ತೀರ್ಪು ಇಡೀ ಕುಟುಂಬಕ್ಕೆ ಒಂದು ರೀತಿಯಲ್ಲಿ ಸಂತೋಷವನ್ನು ತರುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನದಲ್ಲಿ ಮಿಶ್ರ ಫಲಗಳಿರುವಂಥ ಸಂದರ್ಭ ಇದೆ. ಏಕೆಂದರೆ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾಗ ಈ ಬೆಳಗಿನ ಅವಧಿಯಲ್ಲಿ ನಿಮಗೆ ಕೆಲಸ ಕಾರ್ಯಗಳನ್ನು ಹೇಗೆ ಯೋಜಿಸಬೇಕು ಅನ್ನುವಂಥದ್ರಲ್ಲಿ ಸ್ವಲ್ಪ ವಿಫಲವಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಯಾವ ಕೆಲಸವನ್ನು ಯಾವಾಗ ಮಾಡಬೇಕು ಅನ್ನುವಂಥ ಒಂದು ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥ ವಿಚಾರದಲ್ಲಿ ಈ ದಿನ ಸೋಲುಂಟಾಗುತ್ತೆ. ಹಾಗೆ ಈ ದಿನ ನಿಮ್ಮ ಬಂಧು ಮಿತ್ರರ ಜೊತೆಯಲ್ಲಿ ಸೇರಿ ಮಾಡುವಂಥ ಕೆಲಸ ಕಾರ್ಯಗಳು ನಿಮಗೆ ಅಷ್ಟೊಂದು ಶ್ರೇಯಸ್ಸನ್ನು ತರಲ್ಲ. ಹಾಗಾಗಿ ಈ ದಿನ ನಿಮ್ಮಿಂದ ಹಣ ಖರ್ಚಾಗುತ್ತೆ. ನಿಮ್ಮ ಉದ್ದೇಶವನ್ನು ಈಡೇರಿಸಲಿಕ್ಕೆ ನಿಮ್ಮ ಹಿತಶತ್ರುಗಳು ಬಿಡಲ್ಲ. ಹಾಗಾಗಿನೇ ಈ ದಿನ ಕೆಲವೊಂದು ಕೆಲಸಗಳು ಅಸ್ತವ್ಯಸ್ತವಾಗುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಪ್ರಮುಖವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭದಲ್ಲಿ ತುಂಬ ಆತುರ ಇದೆ. ಏಕೆಂದರೆ ಆ ಕೆಲಸ ಬಹಳ ಬೇಗ ಆಗಲಿ ಅನ್ನುವಂಥ ಹಿನ್ನೆಲೆಯಲ್ಲಿ ನೀವು ತೀರ್ಮಾನ ತೆಗೆದುಕೊಳ್ತೀರಿ. ಆದರೆ ಆ ಒಂದು ನಿರೀಕ್ಷೆಯಲ್ಲಿ ಕೆಲಸಗಳು ಆಗಲ್ಲ. ಇದರಿಂದಲೇ ಭಾರಿ ನಷ್ಟಕ್ಕೆ ಕಾರಣವಾಗುವಂಥದ್ದು ಇರುತ್ತೆ. ಹಾಗಾಗಿನೇ ಈ ಹೊಸದಾಗಿ ಕೆಲಸ ಕಾರ್ಯಗಳನ್ನು ಆರಂಭ ಮಾಡುವಂಥವರು ಸ್ವಲ್ಪ ಪುನರ್ ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಇನ್ನು ಈ ಹೊಸ ಪರಿಚಯ ಆದಂಥವರು ಕೆಲವರಿದ್ದಾರೆ ನಿಮ್ಮ ಜೊತೆಯಲ್ಲಿ, ಅದರಲ್ಲೂ ವ್ಯವಹಾರದಲ್ಲಿರ್ಬೋದು ಅಥವಾ ನಿಮ್ಮ ಉದ್ಯೋಗದಲ್ಲಿ ಪಾರ್ಟ್ನರ್ ಆಗಿ ಇರ್ಬೋದು. ಇಂಥವರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅತಿಯಾದ ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಈ ದಿನದಲ್ಲಿ ಎಲ್ಲವನ್ನು ಕೂಡ ಪ್ರಾಯೋಗಿಕವಾಗಿ ನೋಡಬೇಕು. ಎಲ್ಲವನ್ನು ಕೂಡ ಒಂದು ರೀತಿಯ ಲೆಕ್ಕಾಚಾರದಲ್ಲಿ ನೋಡಬೇಕಾಗತ್ತೆ. ಅತಿಯಾದ ಭಾವುಕತೆಯಾಗಲಿ ಅಥವಾ ಈ ಭಾವನಾತ್ಮಕವಾಗಿ ವೀಕ್ ಆಗುವಂಥದ್ದು ಕೂಡ ಈ ದಿನ ಕಂಡುಬರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಇರಲಿ. ಇನ್ನು ಈ ದಿನ ಅನಾವಶ್ಯಕವಾದಂಥ ಖರ್ಚುಗಳನ್ನು ತಪ್ಪಿಸ್ಕೊಳ್ಬೇಕು. ಅದಕ್ಕಾಗಿ ಸ್ವಲ್ಪ ವಿವೇಕ ಬೇಕು, ವಿವೇಚನೆ ಬೇಕು. ಹಾಗೆ ನಮ್ಮ ಆಲೋಚನೆ ಯಾವತ್ತೂ ಕೂಡ ಮುಂದಕ್ಕೆ ಇರಬೇಕು. ನೋಡಿ, ನದಿ ಯಾವತ್ತೂ ಕೂಡ ಹಿಂದಕ್ಕೆ ಹರಿಯಲ್ಲ. ಎಷ್ಟೇ ಕಷ್ಟ ಇದ್ದರೂ ಕೂಡ ಅದು ಮುಂದಕ್ಕೆ ಹರಿಯುವಂಥದ್ದು. ಅದರ ದಾರಿಯನ್ನು ಅದೇ ಕಂಡುಕೊಳ್ಳುತ್ತೆ. ಹಾಗಾಗಿ ತಾವು ಕೂಡ ಯಾವುದು ಸರಿದಾರಿ, ಯಾವುದರಲ್ಲಿ ನಿಮ್ಮ ಒಂದು ಶ್ರಮ ಹಾಕಿದ್ರೆ ಫಲ ಸಿಕ್ಕತ್ತೆ ಅನ್ನುವಂಥ ಅನುಭವವನ್ನು ಮುಂದುವರಿರಿ. ಒಳ್ಳೆಯದಾಗತ್ತೆ. ಗಣಪತಿಯನ್ನು ಆರಾಧನೆ ಮಾಡಿ ಈ ದಿನ ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕನ್ಯಾರಾಶಿ. ಕನ್ಯಾರಾಶಿಯವರಿಗೆ ಈ ದಿನ ಲಾಭದ ದಿನ. ಎಲ್ಲ ಕ್ಷೇತ್ರಗಳಲ್ಲೂ ಮೇಲುಗೈ ಪಡೆಯುವಂಥ ದಿನ. ಹಾಗೆ ಒಂದು ಸಾಧನೆ ಮಾಡಲಿಕ್ಕೆ ತುಂಬ ಅವಕಾಶಗಳಿದೆ. ಹಾಗಾಗಿ ನಿಮ್ಮ ಕ್ಷೇತ್ರದ ಆಸಕ್ತಿಯ ಕ್ಷೇತ್ರ ಏನಿದೆ ಅದರಲ್ಲಿ ಈ ದಿನ ಸಾಧನೆಯನ್ನು ಮಾಡ್ತೀರಿ. 4 ಜನರ ಆ ಒಂದು ಸಾಧನೆಯನ್ನು ಮೆಚ್ಚುವಂಥದ್ದು ಕೂಡ ಇರುತ್ತೆ. ಇದು ನಿಮ್ಮ ಭವಿಷ್ಯಕ್ಕೆ ತುಂಬ ಉಪಯುಕ್ತವಾದಂಥ ಒಂದು ಬೆಳವಣಿಗೆ ಇದು. ಹಾಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಏನಾದರೂ ಬರೆಯುವಂಥದ್ದಿದ್ದರೆ ಅಥವಾ ಈ ಸ್ಪರ್ಧಾಳುಗಳು ಏನಾದರೂ ಇದ್ದರೆ ಅದು ಯಾವ ಕ್ಷೇತ್ರದಲ್ಲಿದ್ದರೂ ಕೂಡ ಅವರಿಗೆ ಜಯ ಪ್ರಾಪ್ತಿಯಾಗುತ್ತೆ. ಈ ದಿನದಲ್ಲಿ ತುಂಬ ಯಶಸ್ಸನ್ನು ಪಡ್ಕೊಳ್ತೀರಿ. ಇನ್ನು ಸಮಾಜದಲ್ಲಿ ನಿಮ್ಮ ಮಾತಿಗೆ ಈ ದಿನ ಬೆಲೆ ಇದೆ, ಒಂದು ತೂಕ ಇದೆ, ಗೌರವ ಇದೆ. ಹಾಗಾಗಿನೇ ಈ ದಿನ ಪೊಳ್ಳು ಮಾತುಗಳನ್ನು ಆಡುವಂಥದ್ದಾಗಲಿ ಆತುರವಾಗಿ ನಿಮ್ಮ ತೀರ್ಮಾನವನ್ನು ಪ್ರಕಟ ಮಾಡುವಂಥದ್ದನ್ನಾಗಲಿ ಮಾಡಬೇಡಿ. ಹಾಗಾಗಿನೇ ಮಾತು ಬೆಳ್ಳಿ ಮೌನ ಬಂಗಾರ ಅನ್ನುವಂಥ ರೀತಿಯಲ್ಲಿ ಈ ದಿನ ತೂಕದ ಮಾತುಗಳು ನಿಮ್ಮಿಂದ ಬರಬೇಕು. ಇದು ನಿಮ್ಮ ಗೌರವವನ್ನು ಹೆಚ್ಚಿಸುವಂಥದ್ದು. ಹಾಗೆ ಈ ದಿನದಲ್ಲಿ ಹಣಕಾಸಿನ ಲಾಭಗಳು ತುಂಬ ಚೆನ್ನಾಗಿದೆ. ಆದರೆ ಈ ಖರ್ಚು ವೆಚ್ಚಗಳ ಬಾಬ್ತು ಬಂದಾಗ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಲೆಕ್ಕಾಚಾರದಲ್ಲಿ ಮಾಡಿ. ಖರ್ಚನ್ನು ತಡಿಬೇಕು ಅಂತಲ್ಲ, ಯಾವುದಕ್ಕೆ ಅಗತ್ಯ ಇದೆ, ಅನುಕೂಲ ಇದೆ ಅಂಥದ್ದಕ್ಕೆ ನೀವು ಖರ್ಚು ಮಾಡಬೇಕಾಗತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಸಂಬಂಧಿಕರಿಂದ ಶುಭ ಸುದ್ದಿಯೊಂದನ್ನು ಕೇಳುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿನೇ ಜೀವನದಲ್ಲಿ ಬಹಳಷ್ಟು ದಿನಗಳಿಂದ ಕಾಯ್ತಾ ಇದ್ದಂತಹ ಒಂದು ಪ್ರಕರಣಕ್ಕೆ ಈ ದಿನ ಇತಿಶ್ರೀ ಆಡುವಂಥದ್ದು, ಅದಕ್ಕೆ ತಾನಾಗಿ ಒಂದು ಪರಿಹಾರ ಅನ್ನುವಂಥದ್ದು ಸಿಕ್ಕತ್ತೆ. ಇನ್ನು ಈ ದಿನದಲ್ಲಿ ಕೃಷಿ ಮತ್ತು ಪಶುಪಾಲನೆ ಮಾಡುವಂಥವ್ರಿಗೆ ಸ್ವಲ್ಪ ಮಟ್ಟಿನ ಸಂತೋಷ ಇದೆ. ಎಲ್ಲೋ ಒಂದು ಕಡೆ ನಿಮ್ಮ ಚಟುವಟಿಕೆಯಲ್ಲೂ ಕೂಡ ಲಾಭವನ್ನು ಪಡ್ಕೊಳ್ಬೋದು ಅನ್ನುವಂಥ ಭರವಸೆಯ ಮಾತುಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಸ್ನೇಹಿತರನ್ನು ಆಯ್ಕೆ ಮಾಡಿಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಅವರಿಂದ ಈ ದಿನ ನಿಮಗೆ ಎಷ್ಟು ಅನುಕೂಲ ಇದೆಯೋ ಅಷ್ಟೇ ಅನಾನುಕೂಲತೆಗಳು ಕೂಡ ಇರುತ್ತೆ. ಸ್ವಲ್ಪ ಜಾಗ್ರತೆ.
ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ, ಸೂರ್ಯ ನಮಸ್ಕಾರ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಅಭಿವೃದ್ಧಿಯ ದಿನ. ಅದರಲ್ಲೂ ವಿಶೇಷವಾಗಿ ನಿಮ್ಮ ಹಣಕಾಸಿನ ಚಟುವಟಿಕೆಗಳಲ್ಲಿ ಒಂದು ರೀತಿಯಲ್ಲಿ ಸಮಾಧಾನ ಇದೆ. ಹಾಗೆ ಈ ದಿನ ನಿಮಗೆ ಬೇಕಾದಂಥ ಖರ್ಚು ವೆಚ್ಚಕ್ಕೆ ಹಣಕಾಸಿನ ನೆರವು ಬಹಳ ಚೆನ್ನಾಗಿ ಒದಗಿ ಬರುತ್ತೆ. ಹಾಗೆ ಈ ದಿನ ಬಯಸಿದ್ದೆಲ್ಲ ನಿಮಗೆ ಸಿಕ್ಕುವಂಥ ಅವಕಾಶಗಳು ಕೂಡ ಇದೆ, ಸಾಧ್ಯತೆಗಳು ಕೂಡ ಇದೆ. ಆದರೆ ಅನಿಸಿದ್ದನ್ನೆಲ್ಲ ಹೇಳಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಎಲ್ಲೋ ಒಂದು ಕಡೆ ನಿಮ್ಮ ಮಾತಿಗೆ ಕಡಿವಾಣ ಇರುವಂಥದ್ದು, ಮಾತನ್ನು ಕಟ್ಟಿ ಹಾಕುವಂಥ ಕೆಲವು ಪ್ರಸಂಗಗಳು ಬರಬಹುದು. ಹಾಗಾಗಿನೇ ನಿಮ್ಮ ಮಾತಿಗೆ, ನಿಮ್ಮ ಅಭಿಪ್ರಾಯಕ್ಕೆ ಈ ದಿನ ಸಾಮ್ಯತೆ ಇರಲ್ಲ. ಹಾಗೆ ಈ ದಿನದಲ್ಲಿ ನಿಮಗೆ ತೃಪ್ತಿ, ಸಂತೋಷ ಹೇಗೆ ದೊರಕತ್ತೆ ಅನ್ನುವಂಥದ್ದನ್ನು ನೀವೇ ಗುರುತಿಸ್ಕೊಳ್ಬೇಕಾಗತ್ತೆ. ಎಲ್ಲಿ ಸಂತೋಷ ಇದೆ, ಯಾರ ಜೊತೆಯಲ್ಲಿದ್ದರೆ ಕಂಫರ್ಟಬಲ್ ಆಗಿರ್ತೀರಿ, ಯಾರಿಂದ ಯಾವ ಅನುಕೂಲತೆಗಳು ದೊರೆಯುತ್ತೆ ಅನ್ನುವಂಥ ಲೆಕ್ಕಾಚಾರವನ್ನು ಈ ದಿನ ನೀವು ಮಾಡಿಕೊಳ್ಬೇಕಾಗತ್ತೆ. ಏಕೆಂದರೆ ನಿಮ್ಮ ಒಂದು ಸಮಸ್ಯೆ, ನಿಮ್ಮ ಒಂದು ಪರಿಹಾರ, ನಿಮಗೆ ಬೇಕಾದಂತಹ ಜನ, ಇಂಥದ್ರ ಮಧ್ಯೆ ಈ ದಿನ ಆಯ್ಕೆ ಬಹಳ ನಿಖರವಾಗಿರಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯವನ್ನು ಬೇರೆಯವರಿಗೆ ತಿಳಿಸುವಂತಹ ಸಂದರ್ಭದಲ್ಲಿ ಸ್ವಲ್ಪ ಆತುರ ಮಾಡಿಕೊಳ್ತೀರಿ. ಇದು ಕೆಲವೊಂದು ಎಡವಟ್ಟಿಗೆ ಕಾರಣವಾಗುವಂಥದ್ದಿದೆ. ಹಾಗಾಗಿನೇ ಈ ದಿನ ನಿಮ್ಮ ಯಾವುದೇ ಸಾಧ್ಯತೆಯನ್ನು ಕುರಿತಾಗಿ ಪ್ರಶ್ನೆಗಳು ಬಂದಾಗ ಅದನ್ನು ವಿವೇಕದಿಂದ, ವಿವೇಚನೆಯಿಂದ ನಿಭಾಯಿಸಬೇಕಾಗತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ನಿಮಗೆ ಹಠಾತ್ತಾಗಿ ಲಾಭಗಳು ಆಗುವಂಥದ್ದು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಬರುವಂಥ ಲಾಭಗಳು ಕೂಡ ಈ ದಿನದಲ್ಲಿ ಇರುತ್ತೆ. ಆದರೆ ನಿಮ್ಮ ಈ ಕೌಟುಂಬಿಕ ಸಮಸ್ಯೆಗಳೇನಿದೆ ಅದು ಈ ದಿನ ಕೂಡ ಮುಂದುವರಿಯುತ್ತೆ. ಆದರೆ ನಿಮ್ಮ ಆಸೆ ಅದನ್ನು ಇತ್ಯರ್ಥಪಡಿಸ್ಕೊಳ್ಬೇಕು, ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳು ಕೂಡ ನಡೆಯುವಂಥದ್ದು ಇದೆ. ಒಟ್ಟಾರೆ ಈ ದಿನ ಯಾವುದೇ ವಿಚಾರದಲ್ಲಿ ಭಾವನಾತ್ಮಕವಾಗಿದ್ದರೂ ಕೂಡ ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಅಟ್ಯಾಚ್ಮೆಂಟ್ ಜಾಸ್ತಿ ಕೆಲವು ವಸ್ತುಗಳ ಬಗ್ಗೆ, ಕೆಲವು ವ್ಯಕ್ತಿಗಳ ಬಗ್ಗೆ. ಅದಕ್ಕಾಗಿಯೇ ಈ ದಿನ ನಿಮ್ಮ ಮನಸ್ಸನ್ನು ಸಮಸ್ಥಿತಿಯಲ್ಲಿ ಇಟ್ಕೊಳ್ಳಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದಕ್ಕಾಗಿಯೇ ಈ ದಿನದ ವ್ಯವಹಾರಗಳಲ್ಲಿ ಬಹಳ ಎಚ್ಚರಿಕೆಯಿಂದ ಮುಂದುವರಿಬೇಕಾಗತ್ತೆ. ಅದರಲ್ಲೂ ನಿಮ್ಮ ವ್ಯಾಪಾರಿ ಚಟುವಟಿಕೆಗಳು ನಿಮ್ಮ ನಿರೀಕ್ಷೆಯಂತೆ ನಡೆಯಲ್ಲ. ಅದಕ್ಕೆ ಒಂದು ಸ್ಪರ್ಧೆಗಳಿದೆ, ಅದಕ್ಕೆ ನಿಮ್ಮ ಹಿತಶತ್ರುಗಳ ಕಾಟ ಇದೆ. ಎಲ್ಲ ಒಂದು ಕಡೆ ದೃಷ್ಟಿ ದೋಷದಿಂದಲೂ ಕೂಡ ನಿಮ್ಮ ಕೆಲಸಗಳು ಇದಕ್ಕೆ ಹಿನ್ನಡೆ ಅನುಭವಿಸುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಆಯ್ಕೆ ಕೂಡ ಬಹಳ ವಿಶೇಷ ರೀತಿಯಲ್ಲಿ ಇರಬೇಕು. ಎಲ್ಲರನ್ನ ನಂಬಲಿಕ್ಕೆ ಹೋಗಬೇಡಿ, ಎಲ್ಲರಿಂದ ಏನೂ ಕೂಡ ಆಗಲ್ಲ ನಿಮಗೆ ಈ ದಿನ. ಹಾಗಾಗಿನೇ ಹಿರಿಯರು ಹೇಳ್ತಾರೆ, ಚಿನ್ನ ಕೊಟ್ಟರೂ ಬೇಡ ಕನ್ನ ಹಾಕುವವರ ಸಂಘ, ಅನ್ನ ಕೊಟ್ಟರೂ ಕೂಡ ಬೇಡ ಅವಿವೇಕಿಗಳ ಸಂಘ, ಹಾಲು ಕೊಟ್ಟರೂ ಬೇಡ ಹಂಗಿಸುವಂಥವರ ಸಂಘ, ಆಸ್ತಿ ಕೊಟ್ಟರೂ ಬೇಡ ನಾಸ್ತಿಕರ ಸಂಘ, ಇನ್ನು ಮರಣ ಬಂದರೂ ಸರಿ ಮಾಡಬೇಕು ಉತ್ತಮರ ಸಂಘ ಅನ್ನುವಂಥ ವಿಚಾರ. ಹಾಗಾಗಿ ಈ ದಿನ ಎಷ್ಟೇ ಕಷ್ಟ ಆಗಲಿ ಉತ್ತಮರನ್ನು ಆಯ್ಕೆ ಮಾಡಿಕೊಳ್ಳಿ. ಕೆಲಸ 4 ಮಾಡೋದಕ್ಕಿಂತ ಒಂದೇ ಒಂದು ಕೆಲಸ ಮಾಡಿ, ಆದರೆ ಉತ್ತಮ ರೀತಿಯಲ್ಲಿ ಅದನ್ನು ನೀವು ನಿರ್ವಹಣೆ ಮಾಡಿ. ಇನ್ನು ಈ ದಿನ ಮೌಲ್ಯದ ಗೃಹೋಪಯೋಗಿ ವಸ್ತುಗಳನ್ನು ಖರೀದಿ ಮಾಡುವಂಥದ್ದು ಇದೆ. ಆದರೆ ಈ ಖರೀದಿ ಪ್ರಕ್ರಿಯೆ ನಿಮಗೆ ಸಮಾಧಾನ ತರಲ್ಲ, ಎಲ್ಲೋ ಒಂದು ಕಡೆ ಮೋಸದ ಜಾಲಕ್ಕೆ ಒಳಗಾಗುವಂಥದ್ದು ಕೂಡ ಇದೆ. ಹಾಗಾಗಿನೇ ಬೇರೆಯವರ ಮಾತಿಗೆ ಈ ದಿನ ಹೆಚ್ಚು ಮೌಲ್ಯವನ್ನು ಕೊಡಬೇಡಿ. ಇನ್ನು ಹೊಸ ಹೊಸ ಜವಾಬ್ದಾರಿಗಳು ಸಿಕ್ಕತ್ತೆ. ಇದು ನಿಮ್ಮ ದಕ್ಷತೆಯನ್ನು ಹೆಚ್ಚು ಮಾಡುವಂಥದ್ದು. ಹಾಗಾಗಿ ನಿಮ್ಮಲ್ಲಿರುವಂಥ ಒಂದು ಬುದ್ಧಿವಂತಿಕೆ, ವಿವೇಕ, ಇದನ್ನು ಹೆಚ್ಚು ಮಾಡಿಕೊಳ್ಳಿಕ್ಕೆ ಅವಕಾಶಗಳು ಈ ದಿನ ತುಂಬ ಇರುತ್ತೆ. ಆದರೆ ನೀವು ತೆಗೆದುಕೊಂಡಂತಹ ತೀರ್ಮಾನಕ್ಕೆ ಈ ದಿನ ಬದ್ಧರಾಗಿರಬೇಕು. ಆದರೆ ನಿಮ್ಮ ಮನಸ್ಸು ಈ ದಿನ ಸ್ವಲ್ಪ ಚಂಚಲ ಸ್ಥಿತಿಯಲ್ಲಿರೋದ್ರಿಂದಲೇ ಆಗಾಗ್ಗೆ ಈ ಒಂದು ತೀರ್ಮಾನವನ್ನು ಬದಲಾವಣೆ ಮಾಡ್ತಾ ಇರ್ತೀರಿ. ಇದರಿಂದ ನಿಮ್ಮನ್ನು ನಂಬಿರುವಂಥವ್ರಿಗೆ, ನಿಮ್ಮ ಸುತ್ತಮುತ್ತಲೂ ಇರುವಂಥವ್ರಿಗೆ ಸ್ವಲ್ಪ ಇರುಸು ಮುರುಸಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಹಾಗೆ ನಿಮ್ಮ ಕಾರ್ಯಕ್ಷೇತ್ರದಲ್ಲಿರುವಂಥ ಅನಿಶ್ಚಿತ ವಾತಾವರಣ ಏನಿದೆ ಅದು ನಿಮ್ಮ ಚಿಂತೆಗೆ ಕಾರಣವಾಗುತ್ತೆ. ಆದರೆ ಅದಕ್ಕೆ ಪ್ರಯತ್ನ ಪಟ್ಟರೆ ಅದನ್ನು ಪರಿಹಾರ ಮಾಡಿಕೊಳ್ಳಿಕ್ಕೂ ಸಾಧ್ಯ ಇದೆ. ಆದರೆ ನೀವು ಸಂಬಂಧಪಟ್ಟವರ ಜೊತೆಯಲ್ಲಿ ಉತ್ತಮ ರೀತಿಯಲ್ಲಿ ಸಂವಹನವನ್ನು ಇಟ್ಕೊಳ್ಬೇಕಾಗತ್ತೆ. ಒಂದು ಕಮ್ಯುನಿಕೇಷನ್ ಇಟ್ಕೊಳ್ಳಿ. ದಿನ ವಿಶೇಷ ರೀತಿಯಲ್ಲಿ ಅದು ಪರಿಹಾರ ಆಗುತ್ತೆ. ನಿಮ್ಮ ಇಷ್ಟ ದೇವರನ್ನು
ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನದಲ್ಲಿ ಈ ಕೆಲವು ವಿಚಾರಗಳಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಬೇಕು. ಏಕೆಂದರೆ ನಿಮ್ಮ ಕೇರ್ಲೆಸ್ ಆಗಿರುವಂಥ ಸ್ವಭಾವ ಏನಿದೆ ಅದು ಈ ದಿನ ನಿಮ್ಮ ನಷ್ಟಕ್ಕೆ ಕಾರಣವಾಗುತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯಗಳನ್ನು ಹೇಳುವ ಮೊದಲು ಸ್ವಲ್ಪ ಆಲೋಚನೆ ಮಾಡಬೇಕು. ನಿಮ್ಮ ಮಾತು ನಿಮ್ಮ ನಿಯಂತ್ರಣದಲ್ಲೇ ಇರಬೇಕಾಗತ್ತೆ. ಹಾಗೆ ಕಾರ್ಯ ಸಾಧನೆ ಮಾಡುವಂತಹ ಸಂದರ್ಭದಲ್ಲಿ ಯಾರಿಗೂ ಕೂಡ ತೊಂದರೆ ಆಗಬಾರ್ದು, ಅಪಾಯ ಆಗಬಾರ್ದು. ಆ ರೀತಿಯಲ್ಲಿ ಮುನ್ನೆಚ್ಚರಿಕೆಯನ್ನು ವಹಿಸ್ಕೊಳ್ಬೇಕಾಗತ್ತೆ. ಇನ್ನು ಕಾನೂನು ಕಟ್ಟಳೆಗಳ ವಿಚಾರದಲ್ಲೂ ಕೂಡ ಈ ದಿನ ಪರಿಪೂರ್ಣ ಪರಿಪಾಲನೆ ಅತ್ಯಗತ್ಯವಾಗಿರುವಂಥದ್ದು. ಇಲ್ಲಾಂದರೆ ಅದರಲ್ಲೂ ಕೂಡ ನಿಮಗೆ ಒಂದು ಸೋಲು ಅಥವಾ ದಂಡ ಕಟ್ಟುವಂಥದ್ದು, ಏನೋ ಒಂದು ರೀತಿಯಲ್ಲಿ ಅವಮಾನ ಆಗುವಂಥ ಪ್ರಸಂಗಗಳು ಕೂಡ ಇದೆ. ಹಾಗೆ ಅತಿಯಾದ ಆತ್ಮವಿಶ್ವಾಸ ಕೂಡ ಕೆಲವೊಮ್ಮೆ ಅಪಾಯಕ್ಕೆ ಕಾರಣವಾಗುತ್ತೆ. ಅಂಥ ಒಂದು ಪ್ರಸಂಗ ಈ ದಿನ ನಿಮಗೆ ಉದ್ಭವ ಆಗುವಂಥದ್ದು. ಹಾಗಾಗಿನೇ ಈ ದಿನ ಬಹಳ ವಿವೇಕದಿಂದ ವಿವೇಚನೆಯಿಂದ ಕೆಲಸಗಳನ್ನು ನಿರ್ವಹಣೆ ಮಾಡಬೇಕು. ಇನ್ನು ಯಾವುದೇ ಒಂದು ಸಂದರ್ಭದಲ್ಲೂ ಕೂಡ ನಿಮ್ಮ ಆರೋಗ್ಯದ ಕಡೆ ಈ ದಿನ ಗಮನ ಇಟ್ಕೊಳ್ಬೇಕು. ಹಾಗೆ ಈ ವೃತ್ತಿಪರ ವ್ಯವಹಾರಗಳಲ್ಲಿ ಸ್ವಲ್ಪ ಕಿರಿಕಿರಿಗಳು ಇರುವಂಥದ್ದು, ಏನೋ ಅಸಮಾಧಾನ, ಬೇರೆಯವರು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ತಪ್ಪುಗಳು ಬಹಳ ಬೇಗ ಈ ದಿನ ನಿಮ್ಮ ಗಮನಕ್ಕೆ ಬರುತ್ತೆ. ಇದರಿಂದ ಒಂದು ಅಸಹನೆ ಅಸಹಕಾರ ಇರುವಂಥದ್ದು ಕೂಡ ಇರುತ್ತೆ. ಇದು ನಿಮ್ಮ ಜೀವನದ ಪ್ರಗತಿಗೆ ಮುಳುವಾಗುವಂಥದ್ದು. ಅಷ್ಟೊಂದು ಸ್ಮೂತಾಗಿ ಸರಳವಾಗಿ ಪ್ರಗತಿ ಇರಲ್ಲ. ಹಾಗಾಗಿನೇ ನಿಮ್ಮ ಸಣ್ಣ ಸಣ್ಣ ಸಮಸ್ಯೆಗಳು ಕೂಡ ದೊಡ್ಡದಾಗಿ ಕಾಣಿಸುವಂಥದ್ದು ಕೂಡ ಇರುತ್ತೆ. ಇನ್ನು ವ್ಯಾಪಾರ ವ್ಯವಹಾರಗಳು ಮಂದಗತಿಯಲ್ಲಿ ಸಾಗುವಂಥದ್ದು, ಇದು ಕೂಡ ನಿಮ್ಮ ಮನಸ್ಸಿಗೆ ಬೇಸರವನ್ನು ತರಿಸುತ್ತೆ. ಹಾಗಾಗಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ಈ ದಿನ ಅದನ್ನು ಪುನರ್ ಪರಿಶೀಲನೆ ಮಾಡಬೇಕು ಅಥವಾ ಅರ್ಧಕ್ಕೆ ಕೈ ಬಿಡಬೇಕು ಅನ್ನುವಂಥ ಆಲೋಚನೆಗಳು ಕೂಡ ಬರುತ್ತೆ. ಆದರೆ ಅದನ್ನು ಬಿಟ್ಟು ಕೆಲಸಗಳನ್ನು ಮುಂದುವರಿಸಿ ಇವತ್ತಲ್ಲ ನಾಳೆ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ತಾಳ್ಮೆ ಇರಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ತುಂಬ ಸಂತೋಷದ ದಿನ. ಏಕೆಂದರೆ ಕೆಲಸ ಕಾರ್ಯಗಳು ಬಹಳ ಸಮಯ ಸಂದರ್ಭವನ್ನು ನೋಡಿಕೊಂಡು ಮುಂದುವರಿಸ್ತೀರಿ. ಅಷ್ಟೇ ಪ್ರಮಾಣದಲ್ಲಿ ಅವು ಪೂರ್ಣವಾಗುತ್ತೆ. ಹಾಗಾಗಿನೇ ಅರ್ಧಂಬರ್ಧ ಆಗುವಂಥ ಕೆಲಸಗಳು ಬಹಳ ಅಪರೂಪ ಈ ದಿನಕ್ಕೆ. ಹಾಗೆ ಬೆಲೆ ಬಾಳುವ ವಸ್ತುಗಳ ಖರೀದಿ ಪ್ರಕ್ರಿಯೆ ಕೂಡ ಈ ದಿನ ಇರುತ್ತೆ. ಇದು ಕೂಡ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಸ್ಥಾನಮಾನವನ್ನು ಹೆಚ್ಚಿಸುವಂಥದ್ದು. ಹಾಗೆ ನಿಮ್ಮ ಸಂಗಾತಿ ನಿಮ್ಮ ಪ್ರೀತಿ ಪಾತ್ರರು ಕೂಡ ನಿಮ್ಮ ನಡತೆಯನ್ನು ಇಷ್ಟಪಡ್ತಾರೆ, ನಿಮ್ಮ ಮಾತನ್ನು ಈ ದಿನ ಗೌರವಿಸ್ತಾರೆ. ಹಾಗೆ ಈ ದಿನ ಯಾವುದೇ ಕಷ್ಟಗಳು ಎದುರಾಗುವಂತಹ ಸಂದರ್ಭದಲ್ಲಿ ಆ ಜೀವನ ಮೌಲ್ಯಗಳು ಹೇಗಿರುತ್ತೆ, ಹೇಗಿರಬೇಕು ಅನ್ನುವಂಥದ್ದರ ವಿಚಾರ ಈ ದಿನ ನಿಮಗೆ ಬರುವಂಥದ್ದು. ಈ ಒಂದು ನಿಟ್ಟಿನಲ್ಲೇ ಈ ಕಷ್ಟಗಳನ್ನು ನಿವಾರಣೆ ಮಾಡಿಕೊಳ್ಳುವಂತಹ ಸುಲಭದ ಮಾರ್ಗಗಳ ಬಗ್ಗೆ ಕೂಡ ಮಾತಾಡ್ತೀರಿ. ಏಕೆಂದರೆ ಈ ದಿನ ಮಾತು ನಿಮಗೆ ನಿರರ್ಗಳವಾಗಿರುತ್ತೆ, ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗೆ ಸ್ನೇಹಿತರೊಂದಿಗೆ ಇದ್ದಂತಹ ವಿವಾದಗಳು ಬಗೆಹರಿಯುವಂಥದ್ದು. ಯಾವುದು ನಿಮಗೆ ಆಗಲ್ಲ ಅದನ್ನು ಆಗಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲೂ ಕೂಡ ಇರ್ತೀರಿ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಮೀರಿದಂತಹ ಫಲವನ್ನು ಪಡ್ಕೊಳ್ಳುವಂಥ ಸಾಧ್ಯತೆ ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ತುಂಬ ದಕ್ಷತೆಯಿಂದ ಕಾರ್ಯನಿರ್ವಹಿಸಬೇಕು, ಒಳ್ಳೆಯ ಹೆಸರನ್ನು ಪಡ್ಕೊಳ್ಬೇಕು ಅನ್ನುವಂಥ ಒಂದು ಅಭಿಲಾಷೆ ಹೆಚ್ಚಾಗಿರುವಂಥದ್ದು. ಅದರಲ್ಲೂ ಯುವಕರಿಗೆ ಯುವತಿಯರಿಗೆ ಈ ದಿನ ಇಂಥ ಆಸೆಗಳು, ಅದರಲ್ಲೂ ಬಣ್ಣ ಬಣ್ಣದ ಕನಸುಗಳು ಹೆಚ್ಚಾಗಿರುತ್ತೆ. ಅದನ್ನು ನನಸು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಡೀತಾ ಇರಲಿ. ಒಳ್ಳೆಯ ಫಲಿತಾಂಶ ಬಹಳ ಬೇಗ ನಿಮಗೆ ಬಂದೊದಗತ್ತೆ. ಹಾಗಾಗಿ ಕನಸನ್ನು ಕಾಣುವಂಥದ್ದು, ನಾಳೆಯ ಜೀವನ ಹೇಗಿರಬೇಕು ಅಂತ ಹೇಳಿ ಒಂದು ಬಯಕೆ ಇರುವಂಥದ್ದು, ಇವೆಲ್ಲ ನಿಮಗೆ ಒಂದು ಪಾಸಿಟಿವ್ ಆಗಿರುವಂಥ ಅಭಿಪ್ರಾಯವನ್ನು ಕೊಡುತ್ತೆ. ಇದೇ ನಿಮಗೆ ಮೋಟಿವೇಶನ್ ಈ ದಿನದಲ್ಲಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾಲಕ್ಷ್ಮಿ ಅಷ್ಟಕವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಇನ್ನು ಕುಂಭರಾಶಿ. ಕುಂಭರಾಶಿಯವರಿಗೆ ಸೂರ್ಯಗ್ರಹ 4ನೇ ಮನೆಗೆ ಸಾಗ್ತಾ ಇರುವಂಥವನು.
ಇದರಿಂದ ಈ ರಾಶಿಯವರಿಗೆ ಅದೃಷ್ಟ ಕೂಡಿ ಬರುತ್ತೆ ಅಂತ ಹೇಳಲಾಗುತ್ತೆ. ಏಕೆಂದರೆ ಸುಖ ಸ್ಥಾನಕ್ಕೆ ವಿಶೇಷವಾಗಿ ರವಿಯ ಪಾದಾರ್ಪಣೆ ಗುರುವಿನ ಜೊತೆಯಲ್ಲಿ ಇರುವಂಥ ಸಂದರ್ಭ. ಹಾಗಾಗಿನೇ ಜೀವನದಲ್ಲಿ ಉತ್ತಮವಾದಂಥ ನಿರ್ಧಾರಗಳನ್ನು ಕೈಗೊಳ್ಳುವಂಥ ಸಂದರ್ಭ ಇದು. ಹಾಗೆ ದೀರ್ಘಕಾಲದವರೆಗೆ ಯಾವುದೇ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಆ ಸಮಸ್ಯೆಗೆ ಪರಿಹಾರ ಸಿಕ್ಕುವಂಥ ಸಂದರ್ಭ ಇದು. ಹಾಗೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಯಶಸ್ಸು ಕಂಡುಬರುತ್ತೆ. ಹಣಕಾಸಿನ ವಿಚಾರವಾಗಿ ನಿಮ್ಮನ್ನು ಅದೃಷ್ಟ ಬೆಂಬಲಿಸುತ್ತೆ. ಬರಬೇಕಾಗಿರುವಂಥ ಹಣ ನಿಮಗೆ ಬರುತ್ತೆ. ಅರ್ಧಂಬರ್ಧ ಆಗಿ ನಿಂತು ಹೋಗಿರುವಂತಹ ಕೆಲಸಗಳು ಮರು ಪ್ರಾರಂಭ ಆಗುವಂಥ ಸಾಧ್ಯತೆಗಳು ಇದೆ. ಇದು ನಿಮ್ಮ ಆತ್ಮಸ್ಥೈರ್ಯವನ್ನು ಹೆಚ್ಚಿಸುತ್ತೆ. ಒಟ್ಟಾರೆ ನಿಮ್ಮ ಜೀವನ ಸುಖಮಯವಾಗಿರಲಿಕ್ಕೆ ಯಾವ ಯಾವ ರೀತಿಯಲ್ಲಿ ನಿಮಗೆ ಸೌಲಭ್ಯಗಳು ಬೇಕೋ, ಅನುಕೂಲತೆಗಳು ಬೇಕೋ ಅದನ್ನು ಒದಗಿಸ್ಕೊಳ್ತೀರಿ. ಸ್ವಲ್ಪ ಕಷ್ಟ ಆಗ್ಬೋದು, ಆದರೂ ಕೂಡ ನೀವು ವಿಶೇಷ ಆಸಕ್ತಿಯಿಂದ ಜೀವನವನ್ನು ನಡೆಸುವಂಥದ್ದು ಕೂಡ ಇದೆ. ಇನ್ನು ಈ ರವಿ ಮತ್ತೆ ಗುರುವಿನ ಸಂಯೋಗ ಏನಿದೆ ಅದು ನಿಮಗೆ ಉತ್ತಮ ಮಾರ್ಗದರ್ಶಕರನ್ನ ಒದಗಿಸಿಕೊಡುತ್ತೆ. ನಿಮ್ಮ ಯಾವುದೇ ಕ್ಷೇತ್ರದಲ್ಲಿದ್ದರೂ ಕೂಡ ನೀವು ಹಿರಿಯರ ಮಾತನ್ನ, ಗುರುಗಳ ಮಾತನ್ನ ಕೇಳುವಂಥವರಾಗಿದ್ದರೆ ನಿಮಗೆ ಒಳ್ಳೆಯ ಗುರಿಯನ್ನು ತಲುಪಲಿಕ್ಕೆ ಅವಕಾಶಗಳು ತುಂಬ ಒದಗಿ ಬರುತ್ತೆ. ಇನ್ನು ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ವೈವಾಹಿಕ ಜೀವನದಲ್ಲಾಗಲಿ ಸ್ವಲ್ಪ ತೊಂದರೆಗಳನ್ನು ಅನುಭವಿಸ್ತಾ ಇರುವಂಥವ್ರಿಗೆ ಆ ತೊಂದರೆಗಳು ಕಡಿಮೆ ಆಗುತ್ತೆ. ಹಾಗೆ ಆ ಸಮಸ್ಯೆಗಳಿಗೆ ಒಂದು ತಕ್ಕ ಪರಿಹಾರವನ್ನು ಕೂಡ ಕಂಡುಕೊಳ್ಳುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಒಟ್ಟಾರೆ ಈ ರವಿಯ ರಾಶಿ ಬದಲಾವಣೆ ಏನಿದೆ ಅದರಲ್ಲೂ ಗುರುವಿನ ಜೊತೆಯಲ್ಲಿ ರವಿಯ ಸಂಯೋಗ ಆಗ್ತಾ ಇರುವಂಥ ಈ ಸಂದರ್ಭ ಈ 3 ರಾಶಿಯವರಿಗೆ ಅತ್ಯುತ್ತಮ ಫಲಗಳನ್ನು ಕೊಡುವಂಥದ್ದು. ಇನ್ನು ಉಳಿದ ರಾಶಿಯವರಿಗೆ ಈ ರವಿಯ ಸ್ಥಾನ ಬದಲಾವಣೆ ಏನಿದೆ ಅದು ಮಿಶ್ರ ಫಲವನ್ನು ಕೊಡುತ್ತೆ. ಅದನ್ನು ನಾವು ಮುಂದೆ ನೋಡೋಣ. ಇನ್ನು ಉಳಿದ ಯಾವ ಯಾವ ರಾಶಿಯವರಿಗೆ ಯಾವ ರೀತಿಯ ಫಲಗಳು ಇರುತ್ತೆ ಅನ್ನುವಂಥ ವಿಚಾರ. ಹಾಗಾಗಿ ಬಹಳ ಮುಖ್ಯವಾಗಿ ಈ ರವಿಯಿಂದ ನಾವು ಆರೋಗ್ಯವನ್ನು, ಹಣಕಾಸಿನ ವಿಚಾರವನ್ನು, ವೈವಾಹಿಕ ಸಂಬಂಧಗಳನ್ನು ಹೇಗೆ ವೃದ್ಧಿಸಿಕೊಳ್ಬೋದು, ಈ ಸಂದರ್ಭದಲ್ಲಿ ಸ್ವಲ್ಪ ಪ್ರಯತ್ನದಲ್ಲೇ ಹೆಚ್ಚು ಪ್ರಮಾಣದಲ್ಲಿ ಫಲಿತಾಂಶವನ್ನು ಹೇಗೆ ಪಡ್ಕೊಳ್ಬೋದು ಅನ್ನುವಂಥ ವಿಚಾರಕ್ಕೆ ಈ 3 ರಾಶಿಯವರು ಸಾಕ್ಷಿಯಾಗ್ತಾರೆ. ಹಾಗಾಗಿನೇ ನಿಮ್ಮ ಜೀವನದಲ್ಲೂ ಕೂಡ ರವಿಯನ್ನು ನೀವು ಸರಿಪಡಿಸ್ಕೊಳ್ಳಿ, ಗುರುವನ್ನ ಸರಿಪಡಿಸ್ಕೊಳ್ಳಿ, ಗುರುವಿನ ಅನುಗ್ರಹ ಪಡ್ಕೊಳ್ಳಿ, ಗುರು ಬಲವನ್ನು ಪಡ್ಕೊಳ್ಳಿ. ಇದರಿಂದ ನಿಮ್ಮ ಕೆಲಸ ಕಾರ್ಯಗಳು ಯಶಸ್ವಿಯಾಗುತ್ತೆ, ಒಳ್ಳೆಯ ಫಲಿತಾಂಶಗಳು ನಿಮಗೆ ಬಂದೊದಗತ್ತೆ. ಮೀನರಾಶಿಯವರಿಗೆ ಈ ದಿನ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಒತ್ತಡಗಳಿರುವಂಥ ದಿನ. ಕೆಲಸಗಳು ನಡೆಯುತ್ತೆ, ಆದರೆ ಅದು ಪೂರ್ಣ ತೃಪ್ತಿಯನ್ನು ತರಲ್ಲ. ಎಲ್ಲೋ ಒಂದು ಕಡೆ ಆ ಕೆಲಸ ಕಾರ್ಯಗಳ ಗುಣಮಟ್ಟದ ಬಗ್ಗೆನೇ ನಿಮಗೆ ಅನುಮಾನ ಇರುವಂಥದ್ದು. ಹಾಗೆ ಮನೆಯಲ್ಲಿ ಕೆಲವರ ವಿಚಿತ್ರ ನಡವಳಿಕೆ ಕೂಡ ಈ ದಿನ ನಿಮಗೆ ಬೇಸರವನ್ನು ತರಿಸುತ್ತೆ. ಹಾಗಾಗಿನೇ ಕೆಲವೊಂದು ವಿಚಾರಗಳು ಈ ದಿನ ನಿಮಗೆ ತೀರಾ ಹತ್ತಿರಕ್ಕೆ ಬಂದಾಗಲೇ ಅದರ ಸಾಧಕ ಬಾಧಕಗಳು ಗೊತ್ತಾಗುವಂಥದ್ದು. ಹಾಗಾಗಿ ಕೆಲವೊಂದು ಬೇಸರ ತರಿಸುವಂಥ ವಿಚಾರಗಳನ್ನು ಮನಸ್ಸಿಗೆ ಹಾಕ್ಕೊಳ್ಬೇಡಿ. ಇನ್ನು ಈ ದಿನ ಎಲ್ಲವೂ ಕೂಡ ಮೇಲ್ನೋಟಕ್ಕೆ ಸುಂದರವಾಗಿ ಕಾಣಿಸುತ್ತೆ, ಆದರೆ ಅದನ್ನು ಒಳಹೊಕ್ಕಿ ನೋಡಿದಾಗಲೇ ಅದರ ಒಂದು ಸಾಧಕ ಬಾಧಕಗಳು ಗೊತ್ತಾಗುವಂಥದ್ದು. ಹಾಗಾಗಿ ವ್ಯಕ್ತಿಗಳ ಈ ಗುಣಗಳ ಬಗ್ಗೆ ಆಗಲಿ, ಅವರ ಸ್ವಭಾವದ ಬಗ್ಗೆ ಆಗಲಿ ಆಳಕ್ಕೆ ಹೋಗಿ ನೋಡಬೇಡಿ ಈ ದಿನದಲ್ಲಿ. ಏಕೆಂದರೆ ನಿಮಗೆ ಎಷ್ಟರ ಮಟ್ಟಿಗೆ ಅವರು ಅನುಕೂಲವಾಗಿದ್ದಾರೋ ಅಷ್ಟೇ ಸಾಕು. ಅವರ ಹಿನ್ನೆಲೆಯಾಗಲಿ, ಆ ಒಂದು ವಿಚಾರದ ಸ್ವಭಾವವನ್ನು ಪೋಸ್ಟ್ ಮಾರ್ಟಮ್ ಮಾಡುವಂಥ ವಿಚಾರಗಳನ್ನಾಗಲಿ ಕೈಗೆತ್ಕೊಳ್ಬೇಡಿ. ಇನ್ನು ಈ ದಿನದಲ್ಲಿ ಪ್ರಮುಖವಾದಂತಹ ವಿವಾದಗಳು ಗುರು ಹಿರಿಯರ ಮಧ್ಯಸ್ಥಿಕೆಯಲ್ಲಿ ಪೂರ್ಣಗೊಳ್ಳುವಂಥದ್ದು, ಎಲ್ಲೆಯೋ ಬಗೆಹರಿಯುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂಥ ಫಲಗಳನ್ನು ಪಡ್ಕೊಳ್ತೀರಿ. ಹಾಗಾಗಿ ಎಲ್ಲೂ ಕೂಡ ಸುಮ್ಮನೆ ಇರಬೇಡಿ, ಪ್ರಯತ್ನ ಮಾಡ್ತಾ ಇರಿ, ಏನೋ ಒಂದು ಫಲಿತಾಂಶ ಅನ್ನುವಂಥದ್ದು ಸಿಕ್ಕತ್ತೆ. ಹಾಗೆ ಈ ದಿನ ಕುರುಡು ನಂಬಿಕೆಯಿಂದ ಕೆಲವೊಂದು ತೊಂದರೆಗಳಿಗೆ ಒಳಗಾಗ್ತೀರಿ. ಹಾಗಾಗಿ ತುಂಬ ಪ್ರಾಕ್ಟಿಕಲ್ ಆಗಿ ನೋಡಬೇಕಾದಂಥ ವಿಚಾರಗಳು ಬಹಳಷ್ಟು ಇದೆ. ಯಾರೋ ಹೇಳಿದ್ರು ಅಂತ ಹೇಳಿ ನಂಬುವಂಥದ್ದಲ್ಲ, ಇನ್ನು ರಾತ್ರಿ ನೋಡಿದ ಬಾವಿಗೆ ಹಗಲು ಬೀಳುವಂಥದ್ದಲ್ಲ. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಅನುಭವ, ನಿಮ್ಮ ಒಂದು ಎಚ್ಚರಿಕೆ ಪ್ರಧಾನವಾಗಿರಬೇಕು. ಇನ್ನು ಕಾರ್ಯಕ್ಷೇತ್ರದಲ್ಲಿ ಅನುಕೂಲಕರವಾದಂಥ ವಾತಾವರಣ ಇದೆ, ನೆಮ್ಮದಿ ಇದೆ. ಸ್ವಲ್ಪ ಹೊಂದಾಣಿಕೆಯಿಂದ ಇದ್ದರೆ ಎಲ್ಲವೂ ಕೂಡ ಯಶಸ್ವಿಯಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶಿವ ಪಂಚಾಕ್ಷರಿ ಮಂತ್ರವನ್ನು ಹೇಳ್ಕೊಳ್ಳಿ, ಶಿವಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2.